ತಪ್ಪಂತಲ್ಲ, ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡೋಕ್ಕೆ ನಮ್ಗೆ ಆಗಲ್ಲ. ಅದು ನಾವು ಸಿನಿಮಾದಲ್ಲಿ ಇದೀವಿ ಅಂದ್ರೆ ಅದ್ ಗೊತ್ತಿಲ್ಲ ಅದ್ ಏನಕ್ಕೆ ಅಂತ. ಸಿನಿಮಾನ ಅಂದ್ರೆ ಸೇಫ್ಟಿ ಇಲ್ಲ, ಸಿನಿಮಾದವ್ರಿಗೂ ಹೆಣ್ ಕೊಡಲ್ಲ, ರೈತರಿಗೂ ಹೆಣ್ ಕೊಡಲ್ಲ. ಹಂಗೆ ಅದೊಂಥರ ಇದು ಅಗ್ರಿಕಲ್ಚರ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ಒಂದು ವಿಶೇಷ ಸಿನಿಮಾ ನಮಗೆ, ನಿಮಗೆ, ಕನ್ನಡ ಪಿಕ್ಚರ್ಗೆ, ಕನ್ನಡಕ್ಕೆ, ಇಡೀ ಉದ್ಯಮಕ್ಕೆ ಸಿನಿಮಾ ಅನ್ನೋ ಒಂದು ವಿಚಾರಕ್ಕೆ ಕೆಲಸ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ, ಆಸಕ್ತಿ ಇರುವಂಥ ಪ್ರತಿಯೊಬ್ಬರಿಗೂ. ಸೊ ಅದು ಯಾವುದೂ ಅಲ್ಲ, ಫಸ್ಟ್ ಡೇ ಫಸ್ಟ್ ಶೋ ನಮಗೆ, ನಿಮಗೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮೋತ್ಸಾಹಿಗಳಿಗೆ, ಸಿನಿಪ್ರಿಯರಿಗೆ ಕನೆಕ್ಟ್ ಆಗುವಂಥ ಒಂದು ಪದನಿಟ್ಕೊಂಡು ಈಗ ಒಂದು ಸಿನಿಮಾನೇ ಆಗಿದೆ. ಅದು ಗಿರೀಶ್ ಅವರಿಂದ. ಗಿರೀಶ್ ನಮಸ್ಕಾರ. ನಮಸ್ಕಾರ ಸರ್. ಒಂದು ನಿಮ್ಮ ಸಿನಿಮಾಗಳು, ನಿಮ್ಮ ಜರ್ನಿ, ನಿಮ್ಮ ಹಾದಿ ನೋಡಿದ್ರೆ ತುಂಬ ಯಾವಾಗಲೂ ಒಂದು ಕ್ಯೂರಿಯಸ್ ನನಗೆ. ಈ ಮನುಷ್ಯ ಆ್ಯಕ್ಟ್ರಾ, ಡೈರೆಕ್ಟ್ರಾ, ಪ್ರೇಕ್ಷಕನ? ಯಾಕೆಂದರೆ ಒಬ್ಬ ಪ್ರೇಕ್ಷಕನ ಹಸಿವು, ಅವನ ತಳಮಳ, ಅವನ ನಿರೀಕ್ಷೆ, ಈ ಥರದ್ದನ್ನೇ ವಿಷಯಗಳನ್ನ ಇಟ್ಕೊಂಡು ನೀವು ಯಾವಾಗಲೂ ಸಿನಿಮಾಗಳನ್ನು ಮಾಡೋಕ್ಕೆ ಹೊರಟಿದ್ದೀರ ಅಂತ ನಾನು ಭಾವಿಸ್ತೀನಿ. ಸೊ ಮೊದಲನೇ ಸಿನಿಮಾ ನೋಡಿದಾಗಿಂದ, ಅಂದರೆ ಕತೆ ಹೇಳ ನೋಡಿದಾಗಿಂದನೂ ಕೂಡ ಆ ಒಂದು ಜಾಡಲ್ಲೇ ಮುಂದುವರೆದಿದ್ದೀರ. ಇದು ಹೀಗಿರೋವಂಥ ಹಂತದಲ್ಲಿ ಏನಿದು ಫಸ್ಟ್ ಡೇ ಫಸ್ಟ್ ಶೋ? ಉಪೇಂದ್ರ ನಾನು 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 ಅಂತ ಹೇಳ್ದಂಗೆ ಈ ಫಸ್ಟ್ ಡೇ ಫಸ್ಟ್ ಶೋನ ಯಾವ ಪಿಕ್ಚರ್ ಅಂತ ಕೇಳ್ತಾರೆ. ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಯಾವ ಪಿಕ್ಚರ್ ಅಂತ ಕೇಳ್ತಾರೆ. ಈ ಫಸ್ಟ್ ಡೇ ಫಸ್ಟ್ ಶೋನ ಯಾವುದು ಅಂತ. ಅದೇ ಥರ ಆ ಪಿಕ್ಚರಲ್ಲಿ ಉಪೇಂದ್ರದಲ್ಲಿ ಬರುತ್ತಲ್ಲ, ನಾನು ಅಲ್ಲ ನೀನು ಯಾರು, ನಾನೇ ಅಂತ, ಆ ಥರ ಅನ್ನಿಸ್ತು ನನಗೆ. ಸೊ ಮೊದಲಿಗೆ ಗಿರಿ, ನಾನು ಫಸ್ಟ್ ಟೈಮ್ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇರೋದು, ಇಷ್ಟು ವರ್ಷದ ಗೊತ್ತಿದ್ರೂ ಕೂಡ. ಸೊ ಆ ಕಾರಣಕ್ಕೆ ನಮ್ಮ ಕನ್ನಡ ಪಿಕ್ಚರ್ ವೀಕ್ಷಕರಿಗಾಗಲಿ ಅಥವಾ ಸುಮಾರು ಜನಕ್ಕೆ ಗೊತ್ತಾಗಬೇಕಾಗಿರುವಂಥ ವಿಷಯ ಈ ಸಿನಿಮಾ ವಿಚಾರದಿಂದ. ಗಿರೀಶ್ ಯಾರು? ಪ್ರೇಕ್ಷಕ ಸರ್. ನೀವು ಹೇಳ್ದಂಗೆ ಡೈರೆಕ್ಟ್ರು, ಆ್ಯಕ್ಟ್ರು ಅನ್ನೋದಕ್ಕಿಂತ ಜಾಸ್ತಿ ಪ್ರೇಕ್ಷಕ. ನಾನು ಕನ್ನಡ ಸಿನಿಮಾಗಳು ಪ್ರೇಕ್ಷಕ. ಮೊದಲಿಗೆ ಈ ಒಂದು ಎಕ್ಸ್ಕ್ಲೂಸಿವ್ ಕನ್ನಡ ಪಿಕ್ಚರ್ಗೆ, ಕನ್ನಡ ಪಿಕ್ಚರಲ್ಲಿ ಬೆಂಬಲ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ನಡ ಪಿಕ್ಚರ್ಗೋಸ್ಕರ ಪಿಕ್ಚರ್ ಮಾಡಿರೋದು. ಎಸ್, ನಿಮ್ಮ ಎಕ್ಸಾಂಪಲ್ ಅಂದರೆ ಭಾಷಾಭಿಮಾನ ಅನ್ನೋದು ಬರೀ ಸಿನಿಮಾದಲ್ಲ. ಎಕ್ಸಾಂಪಲ್ ಈಗ ನಿಮ್ಮ ಚಾನಲ್ ಲೋಗೋ ಇದೆಯಲ್ಲ, ಆ ಕನ್ನಡ ಪಿಕ್ಚರ್ ಅನ್ನೋ ಥರ ಒಂದು ಪರ್ಟಿಕ್ಯುಲರ್ ಆಗಿ ನಾವು ಕನ್ನಡನ ಏನಕ್ಕೆ ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರದ್ದು ಒಂದು ವಿಷಯ. ಸೊ ಈ ಥರದ್ದೊಂದು ಭಾಷಾಭಿಮಾನ ಪ್ಲಸ್ ಒಬ್ಬ ಪ್ರೇಕ್ಷಕ ನಾನು ಕೂಡ. ಸೊ ಆ ಥರ ಇದ್ದಾಗ ಈಗ ಒಂದು ಕತೆ ಹೇಳ ಟೈಮಲ್ಲಿ ಅನಿಸ್ತಿದ್ದೇನೆಂದರೆ, ಈಗ ನಾನು ಸುಮಾರು ಕನ್ನಡ ಫಿಲಮ್ಗಳು ನೋಡ್ತಾ ಇದ್ದೆ. ಅಂದರೆ ನಮ್ಮ ಸಿನಿಮಾಗಳನ್ನೇ ನಾವು ಥಿಯೇಟ್ರಲ್ಲಿ ನೋಡಿರೋದು. ನಾವು ಯೂಶ್ವಲಿ ತಪ್ಪಂತಲ್ಲ, ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡೋಕ್ಕೆ ನಮ್ಗೆ ಆಗಲ್ಲ. ಅದು ಅವಾಯ್ಡ್ ಮಾಡೋಣ ಅಂತಲೂ ಅಲ್ಲ. ಅದು ಅಂದರೆ ಮೊದಲನೇ ಪ್ರಿಫರೆನ್ಸ್ ಯಾವಾಗಲೂ ಕನ್ನಡಕ್ಕೆ ಕೊಡಬೇಕು ಅನ್ನೋ ಥರ ಒಂದು ಯೋಚನೆ. ಒಂದು ಕತೆ ಹೇಳೋ ಟೈಮಲ್ಲಿ ಏನನ್ಸ್ತಿತ್ತು ಅಂದರೆ, ಹಾರರ್ ಕತೆಗಳು ಅಂತ ಬಂದರೆ ಡಿಫ್ರೆಂಟಾಗಿ ನಾನೇ ಪ್ರೇಕ್ಷಕ ಅಲ್ಲ, ಕನ್ನಡ ಇಂಡಸ್ಟ್ರಿ ಪ್ರೇಕ್ಷಕ ಅಲ್ವ ನಾನು. ಏನು ಮಾಡ್ಬೋದು ಅಂದಾಗ ನನ್ನೊಳಗಡೆ ಇರೋ ಪ್ರೇಕ್ಷಕ ನನಗೊಂದು ಸಜೆಷನ್ ಕೊಟ್ಟ ಡೈರೆಕ್ಟ್ರಿಗೆ, ಈ ಥರದ್ದು ಏನಾದ್ರು ಒಂದು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಆ ಥರ ಮೇ ಬಿ ನೀವು ಇವತ್ತು ಹೇಳ್ದಾಗಿಂದನೇ ನನಗೂ ತಲೆಗೆ ಬಂದಿದ್ದು. ಇಬ್ಬರಿದ್ದಾರೆ, ಡೈರೆಕ್ಟ್ರ್ ಒಬ್ಬನೇ ಇಲ್ಲ, ಪ್ರೇಕ್ಷಕ ಡೈರೆಕ್ಟ್ರ್ ಇಬ್ಬರು ಇದ್ದಾರೆ. ಸೊ ಆ ಥರನೇ ಕತೆಗಳನ್ನ ಚೂಸ್ ಮಾಡ್ಕೊಂಡ್ಬರ್ತಾ ಇದ್ದಿದ್ದು. ಫಸ್ಟ್ ಪ್ರೇಕ್ಷಕನಿಗೂ ಎಕ್ಸೈಟ್ ಆಗಬೇಕು, ಒಳಗಡೆ ಇರೋ ಒಬ್ಬ ಪ್ರೇಕ್ಷಕನಿಗೂ ಎಕ್ಸೈಟ್ ಆಗಬೇಕು, ಡೈರೆಕ್ಟರ್ಗೂ ಎಕ್ಸೈಟ್ ಆಗಬೇಕು. ಆ ಮ್ಯೂಚುವಲ್ ಆಗಿ ಇಬ್ಬರು ಎಕ್ಸೈಟ್ ಆದರು ಅಂದರೆ ಆ ಇನ್ಸ್ಟಿಂಟು ಹಾರ್ಟಿಂದ ಮಾಡೋಣ ಅನ್ನೋ ಥರ ಆಲೋಚನೆ ಬರುತ್ತೆ ಸರ್. ಇದು ಫಸ್ಟ್ ಡೇ ಫಸ್ಟ್ ಶೋ. ಇದೇ ಹಾದಿಲಿ ಎಕ್ಸಾಂಪಲ್ ಇವಾಗ ಫಸ್ಟು ಆಸೆ ಇತ್ತು, ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು. ಒಳಗಡೆ ಬಂದಮೇಲೆ ಓಕೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಏನು ಎತ್ತ ಅನ್ನೋದು ಒಂದು ಚಿಕ್ಕದಾಗಿ ಅರ್ಥ ಆಯಿತು. ಆಮೇಲೆ ಮತ್ತೆ ಸಿನಿಮಾಗಳು ಮಾಡ್ತಾ ಒಂದು ಐಡಿಯಾ ಬಂತು. ಓಕೆ ಇದೊಂದು ಉದ್ಯಮ, ಇದು ಹಿಂಗೆ ನಾವು ಚಿಕ್ಕ ವಯಸ್ಸಿಂದ ಹೆಂಗೆ ಅಣ್ಣವರು ಇಂಡಸ್ಟ್ರಿ ಅದು ಇದು ಅನ್ನೋ ಥರ ಅನ್ಕೋತಾ ಇದ್ವಲ್ಲ, ಅಷ್ಟು ಪ್ರಾಕ್ಟಿಕಲ್ ಆಗಿ ಅಲ್ಲ ಇದು. ಇದೊಂದು ಉದ್ಯಮ, ಇದ್ರಲ್ಲಿ ಚಾಲೆಂಜಿಂಗ್ ಆಗಿ ನಿಂತರೆ ಇದರಲ್ಲಿ ಏನಾರು ಒಂದು ಸಾಧನೆ ಬರುತ್ತೆ, ಅದಾದ್ಮೇಲೆ ಒಂದು ಹೆಸರು ಬರುತ್ತೆ ಅನ್ನೋ ಥರ ಒಂದು ಅರ್ಥಗಳಾಯಿತು. ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಫಿಲಮ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ಒಂದು ಸಿನಿಮಾ ಇಂಡಸ್ಟ್ರಿನೇ ಬೇಸ್. ಈಗ ಒಂದು ಕತೆ ಹೇಳ ಒಂದು ಹಾರರ್ ಜಾನರ್ ಸಿನಿಮಾ, ವಾವ್ ಅನ್ನೋದು ಒಂದು ಥ್ರಿಲ್ಲರ್ ಜಾನರ್ ಥರದ ಸಿನಿಮಾ, ಒಂದೇ ಅಪಾರ್ಟ್ಮೆಂಟಲ್ಲಿ ನಡೆಯೋದು. ಶಾಲಿವಾನಶಕ್ಕೆ ಬಂದು ಒಂದು ದೇಸಿ ಟೈಮ್ ಲೂಪ್ ಥರದ ಒಂದು ಕಾನ್ಸೆಪ್ಟ್, ಅದಕ್ಕೆ ಆದಂಥ ಒಂದೊಂದು ಜಾನರ್ಗಳಿದೆ. ಫಸ್ಟ್ ಡೇ ಫಸ್ಟ್ ಶೋ ಜಾನರ್ ಅಂತ ಬಂತು ಅಂದರೆ 2-3 ಥರ ವಿಷಯ ಹೇಳ್ಬೋದು. ಒಂದು ಭಾಷಾಭಿಮಾನ, ಇನ್ನೊಂದು ಬಂದು ಚಿತ್ರರಂಗದ ಮೇಲೆ ಇರುವಂಥ ಒಂದು ಆ ಚಿತ್ರರಂಗ ಅನ್ನೋ ಉದ್ಯಮನ ಒಂದು ಚೆನ್ನಾಗಿ ಡಿಫ್ರೆಂಟಾಗಿ ಹೇಳೋಣ ಅಂತ. ಈಗ ಇಶ್ ಫಿಲಮಲ್ಲಿ ಒಂದೊಂದು ಹಾರರ್ ಸಿನಿಮಾದಲ್ಲಿ ಚಿತ್ರರಂಗನ ಇನ್ವಾಲ್ವ್ ಮಾಡಿದ್ದಾರೆ, ಅನ್ನೋ ಶೂಟಿಂಗ್ ವಿಚಾರಗಳನ್ನೆಲ್ಲ ಇನ್ವಾಲ್ವ್ ಮಾಡಿದ್ದಾರೆ. ಹಂಗೆ ಬಂತು ಅಂದರೆ ರಾಜ್ ಫಿಲಮಲ್ಲಿ ಒಬ್ಬ ಆರ್ಟಿಸ್ಟು, ಅವ್ನು ಆರ್ಟಿಸ್ಟ್ ಆಗಬೇಕು ಅಂತ ಇರ್ತಾನೆ, ಅವನ ಲೈನ್ ಮೇಲೆ ಹೋಗುತ್ತೆ ರಾಜ್ ಫಿಲಮ್. ಸೊ ಈ ಥರದ್ರಲ್ಲಿ ಈಗ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಸಿನಿಮಾ ಬಂದು ಒಂದೇನಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಸ್ವಲ್ಪ ಸ್ಪೆಷಲ್ ಆಗುತ್ತೆ ಸರ್ ಈ ಸಿನಿಮಾ. ಈಗ ಕನ್ನಡ ಇಂಡಸ್ಟ್ರಿಲಿ ಯಾರ್ಯಾರು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ಗಳಿದ್ದಾರೆ, ಅಥವಾ ಯಾವ್ದಾರ ಟೀಮಿಗೆ ಜಾಯ್ನ್ ಆಗಬೇಕು ಅಂತ ಇರೋರು, ಅಥವಾ ಆಲ್ರೆಡಿ ಆ ಟೀಮಲ್ಲೇ ಇದ್ದು, ಅಥವಾ ಅದೇ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ಇದ್ದು ಒಂದು 10 ವರ್ಷ 12 ವರ್ಷ ಆಗಿ ಅಲ್ಲೊಂದು ಇದಾಗಿರುತ್ತೆ. ಸೊ ಬರಬೇಕು ಅಂತ ಇರೋರು, ಆಲ್ರೆಡಿ ಸುಮಾರು ವರ್ಷ ಇರೋರು, ಈಗಿರೋರು,
ಈ ಇಷ್ಟು ಜನಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ತುಂಬಾ ಸ್ಪೆಷಲ್ ಆಗುತ್ತೆ. ಯಾಕೆಂದ್ರೆ ಅದ್ರಲ್ಲಿ ಇದೆ ಕಥೆಗಳು ಆ ಥರ ಇದೆ. ಈಗ ಎಕ್ಸಾಂಪಲ್ ನಮ್ಮ ಟ್ರೈಲರಲ್ಲೇ ಇದೆ, ಇಬ್ರು ಹುಡುಗರು ತಗೊಂಡೋಗೋದು. ಸೊ ಆ ಇಬ್ರು ಹುಡುಗರು ಲೀಡ್ ಆಗ್ತಾರೆ ಇಲ್ಲಿ. ಈ ಥರ ಇರೋಂಥ ವಿಷಯ ಫಸ್ಟ್ ಡೇ ಫಸ್ಟ್ ಶೋ ಸರ್. ಅಂದರೆ ಈಗ ನಾನು ಆಗಲೇ ಹೇಳಿದೆ, ನಿಮ್ಮ ಸಿನಿಮಾಗಳು ಒಂದೊಂದು ಸಿನಿಮಾ ಅಂದರೆ ಇದು ಕಮರ್ಷಿಯಲ್ ಆಗಿ ಸಕ್ಸಸ್ ಆಗಿದೆ, ಥಿಯೇಟ್ರಲ್ಲಿ ದುಡ್ಡು ಬಂದಿದೆ ಎಲ್ಲೋ ಗೊತ್ತಿಲ್ಲ, ಆದರೆ ಒಂದು OTT ಅಥವಾ ಒಂದು ಕಡೆ ಆ ಸಿನಿಮಾ ನೋಡಿದಾಗ ಆಗುವಂಥ ಅನಿಸಿಕೆ ನಾನು ಹೇಳಿದಾಗಲೇ ಪ್ರೇಕ್ಷಕನಾಗೆ ಪಿಕ್ಚರ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು, ಈ ಒಂದು ಫಸ್ಟ್ ಡೇ ಅಂದರೆ ಸಿನಿಮಾನೇ ಎದ್ದು ನಿಂತು ಮಾತಾಡುತ್ತೆ. ಸಿನಿಮಾಗೆ ಜೀವ ಬಂದರೆ ಏನಾಗುತ್ತೆ, ಸಿನಿಮಾಗೆ ಅದೊಂದು ತಾಯಿ, ಅದಕ್ಕೊಂದು ಮನಸ್ಸಿದ್ರೆ ಅದು ಇಷ್ಟು ಜನಕ್ಕೆ ಊಟ ಕೊಡ್ತಿದೆ ಅಥವಾ ಕೆಲಸ ಕೊಡ್ತಿದೆ, ನೇಮು ಫೇಮು ಎಲ್ಲವನ್ನೂ ಕೊಡ್ತಿದೆ. ನಾನು ಅದೇ ಅಂದ್ಕೊಂಡೆ, ಅದೊಂಥರ ಭೂಮಿ ಥರ, ತಾಯಿನ ಭೂಮಿಗೆ ಹೋಲಿಸ್ತೀವಿ, ಸಿನಿಮಾನೂ ಅದೇ ಥರನೇ. ಸೊ ಈ ಒಂದು ಪ್ರಪಂಚಕ್ಕೆ, ಈ ಒಂದು ಜನಗಳಿಗೆ ಅದು ಭೂಮಿನೇ ಅಂತಲೇ ಹೇಳ್ಬೋದು. ಅಷ್ಟು ಎಮೋಷ್ನಲಿ ಬಾಂಡ್ ಇರೋಂಥ ವಿಷಯ. ಸೊ ಈ ಸಿನಿಮಾನೇ ಎದ್ದು ಬಂದು ಮಾತಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಥಾಟ್ ಹೆಂಗೆ ಬಂತು ನಿಮಗೆ? ಅದನ್ನು ವಿಜುವಲೈಸ್ ಆಗಿ ಹೇಳೋದಕ್ಕೆ ಸಾಧ್ಯ ಅಂತ ಹೆಂಗೆ ಅನ್ನಿಸ್ತು ನಿಮಗೆ? ಸರ್ ನೀವು ಹೇಳ್ದಂಗೆ ಸಿನಿಮಾಗೆ ಜೀವ ಇದೆ. ಯಾಕೆಂದ್ರೆ ಸಿನಿಮಾ ಆ ಕಥೆನ ಬರೆದ್ರೆ ಅದು ಸಿನಿಮಾ ಆಗುತ್ತೆ, ಅದು ಪ್ರೊಡ್ಯೂಸ್ ಮಾಡಿದ್ರೆ ಅದು ಸಿನಿಮಾ ಆಗುತ್ತೆ. ಒಬ್ಬ ಡೈರೆಕ್ಟರ್ ಇರ್ತಾನೆ, ಅದ್ರ ಆಕ್ಟ್ ಮಾಡ್ತಾರೆ, ಅದೆಲ್ಲ ಸೇರಿ ಮೀರಿ ನಮ್ಮ ಟ್ರೈಲರ್ ಲಾಸ್ಟಲ್ಲಿ ಹೇಳ್ತೀವಲ್ಲ, ಅಪ್ ಟು ಟಿಕೆಟ್ ಹರಿದು ಇಂಟರ್ವಲ್ ಅಲ್ಲಿ ಪಾಪ್ಕಾರ್ನ್ ಮಾರೋರ್ವರೆಗೂ ಇನ್ವಾಲ್ವ್ ಆದ್ಮೇಲೆ ಅದೊಂದು ಸಿನಿಮಾ ಆಗಿರುತ್ತೆ. ಬಟ್ ಇವರೆಲ್ಲ ಒಂದು ತಲೆಮಾರು, ಈಗ ಮನುಷ್ಯ ಅಲ್ವಾ, ನಾವು ಏನಾದರೂ ಒಂದು 60 ವರ್ಷ ಬದುಕಿರ್ಬೋದು, 70 ವರ್ಷ 80 ವರ್ಷ ಬದುಕಿರ್ಬೋದು. ಬಟ್ ಸಿನಿಮಾ ನಮ್ಗೆ 80 ವರ್ಷ ಅಲ್ಲ 100 ವರ್ಷ ಆದ್ಮೇಲೆ ಅದೊಂದು ಕಾಪಿ, ಡಿಜಿಟಲ್ ಕಾಪಿ ಎಲ್ಲೋ ಒಂದ್ ಕಡೆ ಇತ್ತು ಅಂದ್ರೆ ಅದು ಜೀವ ಬರುತ್ತೆ. ಅದಕ್ಕೆ ಅದು ನಾವು ಪ್ಲೇ ಮಾಡಿದವನು ಅದು ಪ್ಲೇ ಆಗ್ತಾ ಇರುತ್ತೆ. ಅವತ್ತು ಏನು ಡಿಸೈಡ್ ಮಾಡಿದ್ದ ಎಡಿಟ್ರು ಅದೇ ಕಟ್ಗಳೇ ಇರುತ್ತೆ. ಅವತ್ತು ಏನು ಮ್ಯೂಸಿಕಲ್ಲಿ ಅವ್ರು ಏನು ಒಂದು ಜಡ್ಜ್ಮೆಂಟ್ ತಗೊಂಡಿದ್ರು ಅದೇ ಜಡ್ಜ್ಮೆಂಟೇ ಇರುತ್ತೆ. ಆ ಜೀವ ಹೆಂಗ್ ಬರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್, ಈಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂದ್ರೆ ಅಂದ್ರೆ ಅಕಸ್ಮಾತ್ ಏನಾದ್ರು ಏನೋ ಒಂದು ಮೂಡ್ ಆಫ್ ಆಯ್ತು, ಅಕಸ್ಮಾತ್ ಹಿಂಗೇನೋ ಇದು ಅನಿಸ್ತು ಅಂದ್ರೆ ನಂದೊಂದು ಲಿಸ್ಟ್ ಇದೆ. ಅಣ್ಣವ್ರ ಸಿನಿಮಾಗಳು ಆಗ್ಬೋದು, ಶಂಕರ್ನಾಗ್ ಸರ್ ಸಿನಿಮಾಗಳು ಆಗ್ಬೋದು, ಆ ಸಿನಿಮಾಗಳು ಲಿಸ್ಟ್ ಇದೆ. ಅದ್ರಲ್ಲಿ ಯಾವ್ದಾದ್ರು ಒಂದು ನೋಡ್ರಿ, ಇವತ್ತು ಅವ್ರಿಲ್ಲ, ಬಟ್ ಅವ್ರು ಅವತ್ತು ಪ್ರೇಕ್ಷಕ ಎಷ್ಟು ಖುಷಿ ಪಟ್ಟು ಅದನ್ನ ಹೆಂಗೆ ಇನ್ಸ್ಪೈರ್ ಆಗಿದ್ನೋ ಆ ಇಸ್ವಿಲಿ, ಅದೇ ಥರನೇ ಇವಾಗ ನಾನೊಬ್ಬ ಪ್ರೇಕ್ಷಕ ಅದನ್ನ ನೋಡಿ ಇನ್ಸ್ಪೈರ್ ಆಗ್ತಾ ಇದ್ದೀನಲ್ಲ. ಸೊ ಸಿನಿಮಾಗೆ ಜೀವ ಇದೆ. ಅಷ್ಟು ಜೀವ ಇರೋವಂಥ ಸಿನಿಮಾ. ಆಮೇಲೆ ಒಂದು ತುಂಬ ಬೇಜಾರು ಏನಂದ್ರೆ ಸರ್, ಈಗ ಎಕ್ಸಾಂಪಲ್ ನಾನು ಈ ಉದ್ಯಮದಲ್ಲಿ ಇರೋದಕ್ಕೋಸ್ಕರ ಇದನ್ನ ಹೇಳ್ತೀನಿ. ನಾವು ಸಿನಿಮಾದಲ್ಲಿ ಇದ್ದೀವಿ ಅಂದ್ರೆ ಅದು ಗೊತ್ತಿಲ್ಲ ಅದೇನಕ್ಕೆ ಅಂತ. ಸಿನಿಮಾನ ಅಂದ್ರೆ ಸೇಫ್ಟಿ ಇಲ್ಲ, ಅದೊಂದು ನೆಗೆಟಿವ್ ಕ್ರಿಯೇಟ್ ಆಗ್ಬಿಟ್ಟಿದೆ ಇವಾಗ ಪ್ರೆಸೆಂಟ್. ಸಿನಿಮಾದವ್ರಿಗೂ ಹೆಣ್ ಕೊಡಲ್ಲ, ರೈತರಿಗೂ ಹೆಣ್ ಕೊಡಲ್ಲ. ಹಂಗೆ ಅದೊಂಥರ ಇದು ಅಗ್ರಿಕಲ್ಚರ್, ಇದು ಸಿನಿಮಾನು ಅಗ್ರಿಕಲ್ಚರ್, ಇದು ಭಾಷೆನ ಬೆಳೆಯುವಂಥ ಅಗ್ರಿಕಲ್ಚರ್, ಹಿಂಗೆ ಹೇಳ್ಬೋದು. ಸೊ ಹಿಂಗಿರುವಾಗ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಏನಾರು ಒಂದು ಮಾಡ್ಬೇಕಲ್ಲ ಅನಿಸ್ತು. ಇದು ಪರ್ಸನಲ್ ಅನ್ಕೊಂಡ್ಬಿಡ್ಲಿ ಬೇಕಾದ್ರೆ ಪರವಾಗಿಲ್ಲ, ಯಾಕೆಂದ್ರೆ ಈಗ ನಾನು ಇದೇ ಚಿತ್ರರಂಗದಲ್ಲಿ ಇದ್ದೀನಿ. ನಾನು 4 ಕಡೆ ಹೋಗ್ಬಿಟ್ಟು ನಾನು ಮಾಡಿದ್ದೀನಿ, ಒಂದಷ್ಟು ಸಿನಿಮಾಗಳು ಅವು ಮಾಡಿದ್ದೀನಿ. ಬಟ್ ಆದ್ರೂ ನಾನು ಒಂದು ಕಡೆ ಹೋಗ್ಬಿಟ್ಟು ಹಿಂಗೆ ಅಂತ ಹೇಳಿದ್ರೆ ಎಲ್ಲಿ ಯಾವತ್ತೂ ಟಿವಿಲಿ ಕಾಣಲ್ಲ. ಯಾವತ್ತೋ ಟಿವಿಲಿ ಕಾಣೋದು ಅಥವಾ ಡೈಲಿ ಕಾಣೋದು ಜನಕ್ಕಿರೋ ರಿಸೀವಿಂಗ್ ಕೆಪಾಸಿಟಿ ಆ ಥರ ಇರೋದ್ರಿಂದ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಏನಾರು ಒಂದು ಮಾಡಬೇಕು ಅನ್ನೋದೇ ಫಸ್ಟ್ ಥಾಟ್ ಇತ್ತು. ಆಮೇಲೆ ಸುಮಾರು ಇನ್ಸಿಡೆಂಟ್ಗಳು ಆಗಿದೆ. ಈಗ ನಾವು ಟ್ರೈಲರಲ್ಲಿ ಹೇಳಿದೀವಲ್ಲ, ಆರ್ಟಿಸ್ಟ್ ಕಳೆದೋಯ್ತು ಈ ಥರದ ವಿಷಯ. ಟು ಬಿ ಫ್ರಾಂಕ್ ಸುಮಾರು ಇನ್ಸಿಡೆಂಟ್ ಆಗಿದೆ. ಅವಾಗೆಲ್ಲ ಅದ್ರ ಒಳಗಡೆ ಏನೇನು ನಡೆದಿರುತ್ತಲ್ಲ ಆ ಥರ ನನಗೊಂದು ತುಂಬ ಹತ್ರದಿಂದ ನನಗೊಂದು ಲೈನ್ ಗೊತ್ತು, ಅಂದರೆ ಇನ್ಸಿಡೆಂಟ್ಸ್ ಗೊತ್ತು ನನಗೆ, ಇಂಥ ಇನ್ಸಿಡೆಂಟ್ಗಳು ನಡೆದಿತ್ತು ಅಂತ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಪ್ರೆಸೆಂಟ್ ನಾನು 4-5 ವರ್ಷದಿಂದ ನೋಡ್ಕೊಂಡ್ ಬಂದಲ್ಲ ಸಿನಿಮಾದ ರಂಗದಲ್ಲಿರೋ ಪಾತ್ರಗಳು, ಮ್ಯಾನೇಜರ್ ಹೆಂಗಿರ್ತಾರೆ, ಇವ್ರು ಹೆಂಗಿರ್ತಾರೆ, ನೆಕ್ಸ್ಟ್ ಆ ಥರ ಅವ್ರುಗಳನ್ನೆಲ್ಲ ಇಟ್ಕೊಂಡು ಮನ್ಸಲ್ಲಿ ಒಂದೇನಾದ್ರು ಮಾಡೋಣ ಇದನ್ನ ಅನ್ನೋ ಥರ ಅನ್ಕೊಂಡಾಗ, ಓಕೆ ಒಂದು ಯೂನಿಕ್ ವಿಷಯ ಇದೆ ಕನ್ನಡ ಇಂಡಸ್ಟ್ರಿಲಿ ಮಾತ್ರನೇ ಮಾಡೋಕ್ಕಾಗೋ ಥರದ್ದು ಒಂದು ಯೂನಿಕ್ ವಿಷಯ ಇದೆ. ಮಾಡಿದ್ರೆ ಈ ಥರದ್ದು ಏನಾದ್ರು ಎತ್ಕೊಂಡು ಮಾಡೋಣ. ಮೇ ಬಿ ಭಾವನೆಗಳಿಗೋಸ್ಕರ ನಾವು ಅಂದರೆ ಎಮೋಷ್ನಲಿ ಕನೆಕ್ಟ್ ಆಗಬೇಕು ಜನಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಟೆಕ್ನಿಕಲಿ ಅಂತ ಹಲೆನೂ ಇರಬೇಕಲ್ಲ. ನಾವು ತುಂಬ ಒಳ್ಳೆಯವರು ಅನ್ನೋದಕ್ಕಿಂತ ಹೆಚ್ಚಾಗಿ ಬುದ್ಧಿವಂತಿಕೆನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸೊ ಆ ಟೆಕ್ನಿಕಲಿಟಿಲಿ ಈ ಥರದ್ದು ಒಂದು ಏನಾರು ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅನಿಸ್ತು. ಸೊ ಲಕ್ಕಿಲಿ ನಮ್ಮ ಪ್ರೊಡ್ಯೂಸರ್ಗೆ ನಾನು ಸುಮ್ಮನೆ ಒಂದು ಹಿಂಗೆ ಟೀ ಕಾಫಿಗೆ ಅಂತ ಸಿಕ್ಕಿದಾಗ, ಅಣ್ಣ ಈ ಥರದ್ದು ಒಂದು ಇತ್ತು ಏನಾರು ಮಾಡೋಣ ಅಂತ ಅನಿಸ್ತು ಅಂದ್ರೆ, ಇದು ಸಕ್ಕದಾಗಿದೆ ಅಂತ ಫಸ್ಟ್ ನಮ್ಮ ಪ್ರೊಡ್ಯೂಸರ್ ನನಗೆ ತುಂಬ ಇದು ಮಾಡಿದ್ರು. ಆಮೇಲೆ ಆ ಸ್ಟೋರಿನ ಯಾರ್ಯಾರು ಹೇಳ್ಕೊಂಬಂದೆ ಎಲ್ಲರಿಗೂ, ಆರ್ಟಿಸ್ಟ್ಗಳಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಪ್ರತಿಯೊಬ್ಬರು ಒಂದೊಂದು ಮೀಟಿಂಗಲ್ಲಿ ಕನೆಕ್ಟ್ ಆಗ್ಬಿಟ್ರು. ನನಗೆ ಅವಾಗ ಅನಿಸ್ತು ನಾನು ಒಬ್ಬ ಎಕ್ಸೈಟ್ ಆಗ್ತಿರೋ ವಿಷಯ ಇಲ್ಲ ಇದು. ಇವರೆಲ್ಲರೂ ಇಂಡಸ್ಟ್ರಿಲಿ ಇರೋದ್ರಿಂದ ಇವರೆಲ್ಲರೂ ಎಕ್ಸೈಟ್ ಆಗ್ತಾ ಇದ್ದಾರೆ. ಈ ಕಡೆ ನಮ್ಮ ಪ್ರೊಡ್ಯೂಸರು ಅಷ್ಟೇ. ಎಕ್ಸಾಂಪಲ್ ಒಂದು ಸ್ಕೇಲಲ್ಲಿ ಇತ್ತು ನಮ್ಮದು ಮನಸ್ಥಿತಿ, ಓಕೆ ಒಂದಿಷ್ಟು ಮಾಡೋಣ, ಯಾಕೆಂದರೆ ಸೇಫ್ಟಿ ಅನ್ನೋದು ಯಾವಾಗಲೂ ಇಂಪಾರ್ಟೆಂಟು, ಒಂದು ಈ ರೇಂಜಲ್ಲಿ ಮಾಡೋಣ ಆಮೇಲೆ ನೋಡೋಣ ಅಂತ. ಬಟ್ ಅದು ಹೋಯ್ತಾ ಇಲ್ಲ ಇದು ಪಕ್ಕ ಆಗುತ್ತೆ ಅಂತ ಒಬ್ಬ ಪ್ರೊಡ್ಯೂಸರಿಗೆ ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇದೆ ಅನ್ನೋ ಥರ ಬಂದಾಗ ಆರ್ಟಿಸ್ಟ್ಗಳು ಇನ್ವಾಲ್ವ್ಮೆಂಟಲ್ಲಿ ಅಷ್ಟೊಂದು ಇದಾಗ್ತಾ ಇದೆ. ಆಮೇಲೆ ರೋಹಿತ್ ಶ್ರೀನಾಥ್ ಸರ್ ಅವರು ಸುಮಾರು ವರ್ಷ ಆಗಿತ್ತು ಸಿನಿಮಾಗಳು ಮಾಡೋದು ನಿಲ್ಲಿಸಿ, ಆ ಥರ ಚಿಕ್ಕ ವಯಸ್ಸಲ್ಲೇ ಇದು ಮಾಡಿದ್ದು. ಅವ್ರಿಗೆ ಹೋಗಿದ್ದಾರೆ ಸರ್, ತುಂಬ ದೊಡ್ಡವರೇ ಅವ್ರಿಗೆ ಅಪ್ರೋಚ್ ಮಾಡಿದ್ದಾರೆ, ಹಿಂಗೆ ಒಂದು ಪಾತ್ರಕ್ಕೋ ಈ ಥರ ಅನ್ನೋ ಥರ. ಬಟ್ ಅವ್ರಿಗೆ
ಅದೇ ಡೌಟಲ್ಲೇ ಹೋದ್ವಿ ನೋಡೋಣ ಅನ್ನೋ ಥರ. ಬಟ್ ಅವ್ರು ಫುಲ್ ಸ್ಟೋರಿ ಕೇಳ್ಬಿಟ್ಟು ಆ ಕಾಲದವ್ರಲ್ಲ ಅಂದ್ರೆ ಇವಾಗ ಅವ್ರು ಚಿಕ್ಕ ವಯಸ್ಸಲ್ಲಿ ಮಾಡಿದ ಕಾರಣದಿಂದ ಅವರು ಉದ್ಯಮದಲ್ಲಿ ಇದ್ದಿದ್ದು ಆ ಕಾಲದಲ್ಲಿ. ಆ ಟೈಮಿಂದ ಈ ಟೈಮ್ ಇರೋರ್ವರೆಗೂ ಎಲ್ಲರಿಗೂ ಕನೆಕ್ಟ್ ಆಗ್ತಿದೆಯಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಸರ್ ಇದ್ರ ಮೇಲೆ. ಸೊ ಹಂಗಾಗಿ ಆಬ್ವಿಯಸ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ಎಷ್ಟು ಇಂಪಾರ್ಟೆಂಟು ಏನು ಅನ್ನೋದು ಆಡಿಯನ್ಸ್ ಇಂದ ಹಿಡಿದು ಅಂದ್ರೆ ಸಿನಿಮಾ ರಂಗದವ್ರಿಗೆ ಮಾತ್ರ ಅಲ್ಲ, ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಇಂಪಾರ್ಟೆಂಟ್ ಅಂತ ನಾರ್ಮಲ್ ಇರೋ ಜನಕ್ಕೂ ಗೊತ್ತು. ಯಾಕೆಂದ್ರೆ ನಂಗೆ ಗೊತ್ತಿಲ್ಲ ಇದು ಹೆಂಗೆ ಹೇಳ್ಬೋದು ಅಂತ. ಎಲ್ಲಿಗೆ ಬೇಗ ಎದ್ದು ಯಾವುದೋ ಒಂದು ಮದುವೆ ಫಂಕ್ಷನ್ ಅಥವಾ ನಮ್ಮ ರಿಲೇಟಿವ್ ಫಂಕ್ಷನ್ಗಳಿಗೆ ಒಂದು ಅರ್ಧ ಗಂಟೆ ಲೇಟಾಗಿ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋಗೆ ಲೇಟಾಗಿ ಹೋಗ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕಾಮನ್ ಪೀಪಲ್ ತುಂಬಾ ಚೆನ್ನಾಗಿ ಗೊತ್ತು. ಸೊ ಹಂಗಾಗಿ ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ ಒಂದು ಆಲೋಚನೆ ಮೇಲೆ ಇಲ್ಲ ಮಾಡೋಣ ಈ ಥರದ್ದು ಒಂದೇನೋ ಒಂದು ಡಿಸಿಷನ್ ಅಂತ ಮಾಡಿದ್ದು ಸರ್. ಅಂದರೆ ಒಂದು ಏನು ವೈಯಕ್ತಿಕವಾಗಿ ನಿಮಗೆ ಸಿನಿಮಾ ಅಥವಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅನಿಸಿದ್ದು ಅಥವಾ ನೀವು ಏನು ಮಾಡ್ಕೊಂಡಿದ್ರಿ, ಯಾವಾಗ ಈ ಸಿನಿಮಾ ಅನ್ನೋ ಒಂದು ಪಾಯಿಂಟ್ ನಿಮ್ಮಲ್ಲಿ ಒಳಗಡೆ ಟ್ರಿಗರ್ ಮಾಡ್ತು? ಯಾಕೆಂದರೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಒಂದು ಸಿನಿಮಾ ಮಾಡೋ ಹಂತಕ್ಕೆ ಬರ್ತೀರಾ ಅಂತಂದರೆ ಇದು ನಿಮ್ಮದು ಸಾಮಾನ್ಯ ಸಿನಿಮಾ ಮನಸ್ಥಿತಿ ಅಲ್ಲ, ಅಥವಾ ಏನೋ ಮಾಡೋಕ್ಕೆ ಬಂದು ಸಿನಿಮಾಗೆ ಬಂದಿರೋದು ಅಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ನಿಮ್ಮ ಸಿನಿಮಾ ಮೂಲ ಮತ್ತು ನಿಮ್ಮ ಮೂಲ ಏನು ಅಂತ? ಸರ್ ನಾನು ಈ ಫಿಲಮಲ್ಲಿ ಇದು ಟೂ ಪರ್ಸ್ನಲ್ ಸಿನಿಮಾ. ಇದು ನೀವು ಹೇಳ್ದಂಗೆ ಟೂ ಮಚ್ ಪರ್ಸ್ನಲ್ ಆಗಿ ತಗೊಂಡಿರೋಂಥ ಸಿನಿಮಾ. ಅಣ್ಣವರು, ವಿಷ್ಣು ಸರು, ಶಂಕರ್ನಾಗ್ ಸರು, ಅಂಬರೀಷ್ ಅಣ್ಣ, ಈ 4 ಜನ ನನ್ನ ಮನಸ್ಸಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದ್ದಾರೆ ಅಂದ್ರೆ ನಮ್ಗೆ ತಡೆಯೋಕೆ ಆಗಲ್ಲ. ಅಕಸ್ಮಾತ್ ಅದ ಒಬ್ಬ ಪ್ರತಿಯೊಬ್ಬ ಕನ್ನಡಿಗಂಗೂ ಇರೋ ಅಭಿಮಾನಗಳು. ಅಂದ್ರೆ ಆ ಟೈಮಿಂದ ನಾವು ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಸಿನಿಮಾ ಅಂತ ಇದ್ದಿದ್ದು. ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೆ ಕಾಲೇಜ್ ಟೈಮಲ್ಲೆಲ್ಲ. ಸೊ ಅವಾಗೆಲ್ಲ ನನಗೊಂದು ಅಪ್ರಿಷಿಯೇಷನ್ ಸಿಗೋದು, ಇಲ್ಲ ಮಾಡ್ಬಿಡು, ಆಕ್ಟರ್ ಆಗ್ಬಿಡು ಅನ್ನೋ ಥರ. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು, ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಅದಾದ್ಮೇಲೆ ಅಷ್ಟು ಈಸಿ ಅಲ್ವೇ ಅಲ್ಲ ಅನ್ನೋದು ಗೊತ್ತಾಯ್ತು. ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ಆಫ್ಟರ್ ಇಂಜಿನಿಯರಿಂಗ್. ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ, ದ ಲೂಸಿ ಡ್ಯಾಂಗ್ ಓವರ್ ಅಂತ. ಒಂದು ಚಿಕ್ಕ ಟೀಮ್ ಕಟ್ಕೊಂಡು ಆಕ್ಟಿವ್ ಅಂದ್ರೆ ಬೇರೆ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದಂಥ ಟೆಕ್ನಿಷಿಯನ್ಗಳನ್ನ ಕೂರಿಸಿ ಒಂದು ಚಿಕ್ಕ ಟೀಮ್ ಕಟ್ಟು ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಆ ಶಾರ್ಟ್ ಫಿಲಮ್ ಆದ್ಮೇಲೆ ನಾನು 2 ವರ್ಷ ವರ್ಕ್ ಮಾಡಿದೆ ಇದ್ರಲ್ಲಿ, ಏನು ಮಹೇಂದ್ರ ಏರೋಸ್ಪೇಸ್ ಅನ್ನೋ ಒಂದು ಕಂಪ್ನಿಲಿ 2 ವರ್ಷ ವರ್ಕ್ ಮಾಡಿದೆ. ಆ ವರ್ಕ್ ಮಾಡ್ತಿರೋ ಮೂಮೆಂಟಲ್ಲಿ ಅನ್ಸೋದು ಅಲ್ಲ ಇದು ಅಲ್ಲಿಗೆ ಹೋಗ್ಲೇಬೇಕು ಅನ್ನೋ ಥರ ಅನಿಸ್ತಾ ಇರೋದು. ಬಟ್ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಇನ್ನೂ ಒಂದು ಸ್ವಲ್ಪ ಟೈಮ್ ತೊಗೊಬೋದಾಗಿತ್ತೇನೋ. ಅದೇ ಸರ್, ಹೊಟ್ಟೆ ಹಸ್ದಾಗ ಊಟ ಮಾಡಿದ್ರೇ ಅಲ್ವ ಅದಕ್ಕೊಂದು ವ್ಯಾಲ್ಯೂ. ನಾವು ಆಮೇಲೆ ಮಾಡೋಕೆ ಹೋದ್ರೆ ಪ್ರಾಬ್ಲಮ್ಮೇ, ಗ್ಯಾಸ್ಟ್ರಿಕ್ ಆಗ್ಬೋದು ಅಥವಾ ಊಟ ಸೇರದೆ ಇರ್ಬೋದು, ನಾನು ಅನ್ಕೊಂಡಷ್ಟು ತಿನ್ನಕ್ಕಾಗದೇ ಇರ್ಬೋದು, ಆ ಥರನೇ. ಸೊ ಇಮಿಡಿಯೇಟಾಗಿ ಆ ಮೂಮೆಂಟಲ್ಲಿ ಒಂದು ಅನಿಸ್ತು. ಸೊ ಆಯಿತು ಅಂದ್ಕೊಂಡು ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ. ನನ್ನ ಲಕ್ಕಿಗೆ ಏನಪ್ಪಾ ಅಂದ್ರೆ, ನಾನು ಎಲ್ಲೆಲ್ಲಿದ್ದೆ, ಎಕ್ಸಾಂಪಲ್ ನಾನು ಕಾಲೇಜಲ್ಲಿ ಓದಿದ್ದು ನನ್ನ ಫ್ರೆಂಡ್ಸು ಕೂಡ ಪಾರ್ಟ್ ಆಫ್ ದಿ ಇನ್ವೆಸ್ಟರ್ ಆದ್ರು. ಒಂದು ಕತೆ ಹೇಳಾಗೆ ಹೊಸ ಪರಿಚಯಗಳು ಪಾರ್ಟ್ ಆಫ್ ದಿ ಇನ್ವೆಸ್ಟರ್ ಆದ್ರು. ಸೊ ಆ ಥರ ಅದೊಂದು ಕ್ರೌಡ್ ಫಂಡಿಂಗ್ ಅಟೆಂಪ್ಟ್ ಮಾಡೋಣ ಅನ್ನೋ ಥರ ಇದು ಔಟ್ ಮಾಡಿದೆ. ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಅದನ್ನ ಮೆನ್ಷನ್ ಮಾಡಿದ್ದಕ್ಕೆ. ಆ ಸಿನಿಮಾ ಅನ್ನೋದು ಅದು ಗುರ್ತಿಡಿದ್ರು ಸರ್ ಪ್ರತಿಯೊಬ್ಬರು. ಆ ಟೈಮಲ್ಲಿ ಒಂದು 23 ಜನ ಪ್ರೊಡ್ಯೂಸರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನ ಒಂದು ಕತೆ ಹೇಳ ಪ್ರೊಡ್ಯೂಸರ್ಸ್ಗೆ, ಅವರಷ್ಟು ಜನ ಸಿನಿಮಾ ಪ್ರೀತಿನ ಗುರ್ತಿಡಿದು, ಓಕೆ ಇದ್ರಲ್ಲಿ ಯಾರು ರೆಕಗ್ನೈಸ್ಡ್ ಇಲ್ಲ, ಓಕೆ ಈ ತರ ಕಂಪ್ಲೀಟ್ಲಿ ಇದು ಕಥೆನೇ ಪ್ಯಾಟ್ರನ್ನೇ ಅಲ್ಲ ಅವ್ರು. ಯಾಕೆಂದ್ರೆ ಒಂದು ಕತೆ ಕೇಳ್ತೀವಿ ಅಂದ್ರೆ ಅದಕ್ಕೊಬ್ಬ ಹೀರೋ ಇರ್ತಾನೆ, ಇದು ಹಿಂಗೆ ಮುಗಿಯುತ್ತೆ, ಈ ತರ ಇತ್ತು. ಬಟ್ ಆ ಟ್ರೈಗೆ 5 ಜನ ಇರ್ತಾರೆ, 5 ಡಿಫ್ರೆಂಟ್ ಸ್ಟೋರಿಗಳು, ಅದಷ್ಟು ಸೇರಿ ಒಂದು ಕನೆಕ್ಟ್ ಮಾಡಿ ಹಿಂಗ್ ಮಾಡೋಣ ಅನ್ನೋ ತರ ಅಂದಾಗ ಆ ಯೋಚನೆ ಎಲ್ಲರೂ ಒಪ್ಕೊಂಡ್ರು. ಸೊ ಅಲ್ಲಿಗೆ ಒಂದು ಧೈರ್ಯ ಬಂತು. ಯಾಕಂದ್ರೆ 23 ಜನ ಪ್ರೊಡ್ಯೂಸರ್ಸ್ನ ಒಪ್ಸಿದೀನಿ ಅಂದ್ರೆ ಮೇ ಬಿ ನನ್ನೊಳಗಡೆ ಏನೋ ಇದೆ, ನಾನು ಕತೆ ಹೇಳ್ತಾ ಇದ್ದೀನಿ ಅನ್ನೋ ತರ ನನ್ಗೊಂದು ಧೈರ್ಯ ಬಂತು, ಕಾನ್ಫಿಡೆನ್ಸ್ ಬಂತು. ಸೊ ಅದಾದ್ಮೇಲೆ ಸರಿ ಆಯ್ತು ಅನ್ಕೊಂಡು ಫಿಕ್ಸ್ ಆಗಿದ್ದು ಸರ್. ಅದಾದ್ಮೇಲೆ ಸೊ ಅದಾದ ನಂತರ ಸಿಕ್ಕಿದೆಲ್ಲ ಸಿನಿಮಾ ಮಾಡೋಣ ಅಂತ ಬಂದಿದ್ದು ಆಫರ್ಗಳೇನೆ ಎಲ್ಲ ಪ್ರತಿಯೊಂದು. ಸೊ ಒಂದೊಂದು ಇಲ್ಲಿವರೆಗೂ ಬಂದು ಒಟ್ಟು ನನ್ನೊಳಗಡೆ ಇರೋ ಪ್ರೇಕ್ಷಕ ಯಾವಾಗಲೂ ಹೇಳ್ತಾನೆ, ಮಾಡಿದ್ರೆ ಬೇರೆ ಏನೋ ಮಾಡೋಣ ಅನ್ನೋದೊಂದು ಯೋಚನೆ ಸರ್ ಯಾವಾಗಲೂ. ಅದೇನೇನು. ಆ್ಯಂಡ್ ಈ ಒಂದು ಸಿನಿಮಾ ವಿಚಾರಕ್ಕೆ ಬರೋ ಥರದ್ದಾದರೆ ಟ್ರೈಲರ್ ನೋಡಿದಾಗ ನನಗೆ ಪ್ರೊಡ್ಯೂಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅಂದರೆ ನಿಮ್ಮ ಪ್ರೊಡ್ಯೂಸರ್ದು ಮಾತಾಡಿಸ್ಬೇಕಾರೆ ಪ್ರೇಕ್ಷಕ ಮತ್ತು ಸಿನಿಮಾ ಮೇಕರ್ನ ಇಬ್ಬರನ್ನು ಒಟ್ಟಿಗೆ ಕೂರಿಸಿದ್ರೆ ಥಿಯೇಟ್ರಿಂದ ಆಚೆ ಬಂದು ಇಬ್ಬರು ಪರಸ್ಪರ ತಪ್ಕೊಂಡ್ಬಿಡ್ತಾರೆ, ಇಬ್ಬರು ಕಣ್ಣೀರು ಹಾಕ್ಬಿಡ್ತಾರೆ ಅಂತ. ಅಂದರೆ ಹೌದು, ಒಬ್ಬ ಪ್ರೇಕ್ಷಕ ಅವ್ನು ದುಡ್ದಿರೋ ದುಡ್ಡನ್ನ ತೊಗೊಂಬಂದು ಸಿನಿಮಾ ನೋಡ್ತಾನೆ. ಆ ಸಿನಿಮಾ ಅವ್ನಿಗೆ ಇಷ್ಟ ಆಯಿತು ಅಂದರೆ ಅವನ್ನ ಸ್ಟಾರ್ ಮಾಡ್ತಾನೆ, ಆತ ಸ್ಟಾರ್ ಆಗ್ತಾನೆ, ಇವನು ಅಭಿಮಾನಿ ಆಗ್ತಾನೆ, ಆತ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ಬೋದು. ಬಟ್ ಆತನಿಗೆ ಏನೇ ತೊಂದರೆ ಆದರೂ ಇವನು ಹರ್ಟ್ ಆಗ್ತಾರೆ. ಅಂದರೆ ರಕ್ತ ಸಂಬಂಧಿಕರಿಗೂ ಇಲ್ಲದೇ ಇರೋಂಥ ಭಾವನೆ, ಬಾಂಡಿಂಗು ಅವರಿಬ್ಬರ ನಡುವೆ ಶುರುವಾಗುತ್ತೆ. ಅದಕ್ಕೆಲ್ಲದಕ್ಕೂ ಕಾರಣ ಸಿನಿಮಾ. ಸೊ ಈ ಒಂದು ಹಂತಕ್ಕೆ ಬಂತು ಅಂದರೆ ಈ ಟ್ರೈಲರ್ ನೋಡಿದಾಗ, ಈ ಟ್ರೈಲರಲ್ಲಿ ಪ್ರಕಾಶ್ ರೈ ಅವ್ರು ಮಾತಾಡಿರೋ ರೀತಿ ನಾನೇ ರೀ ಸಿನಿಮಾ ಅನ್ನೋ ಒಂದು ಪಾಯಿಂಟಲ್ಲಿ ಬ್ಲಾಸ್ಟ್ ಆಗುತ್ತೆ ಹಿಂಗೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅಂದರೆ ಅಷ್ಟು ಎಮೋಷ್ನಲ್. ಅಂದರೆ ನಾನು ಅದನ್ನೇ ಈ ಥಾಟೇ ಅದ್ಭುತ. ಇದನ್ನು ವಿಜುವಲೈಸ್ ಮಾಡಿ ಒಂದು ಸಿನಿಮಾ ರೂಪದಲ್ಲಿ ಇಡೋವಂಥದ್ದು ಇನ್ನೊಂದು ಸಾಹಸ. ಅದು ಹಿಂಗೆ ಅಂತ ಎಕ್ಸ್ಪೀರಿಯನ್ಸ್ ಇಂದ ಮ್ಯಾಟ್ರ್ ಆಯ್ತು ಸರ್ ಇದು. ಇಲ್ಲ ಅಂದ್ರೆ ಗೊತ್ತಾಗ್ತಾ ಇರಲಿಲ್ಲ ಚಿತ್ರರಂಗದ. ಯಾಕೆಂದ್ರೆ ನೀವು ಹೇಳ್ದಂಗೆ
ತುಂಬಾ ದೊಡ್ಡ ವಿಷಯ ಅದು. ಅಕಸ್ಮಾತ್ ಅಲ್ಲಿ ಏನಾದ್ರು ಚಿಕ್ಕದಾಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ರು ಅದೊಂಥರ ಇಡೀ ಶೀಟ್ನ ಕಾಟ್ ಹೊಡೆದು ಬಿಡೋ ಥರ ಎಕ್ಸಾಮ್ ಇದು. ಸೊ ಹಂಗಿದ್ದಾಗ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಮ್ಯಾಟ್ರ್ ಆಯ್ತು. ಅಂದ್ರೆ 10 ಹಲವಾರು ಜನ ಮೀಟ್ ಆಗ್ತಾ ಒಂದಷ್ಟು ಟೀಮ್ಗಳನ್ನ ನೋಡಿ, ಆಮೇಲೆ 45 ಸಿನಿಮಾದಲ್ಲೂ ನಂಗೆ ಚಿಕ್ಕದಾಗ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ಬಿಗಿನಿಂಗ್ ಅಲ್ಲಿ. ಸೊ ಆ ಥರ ಒಂದು ದೊಡ್ಡ ಸ್ಕೇಲ್ ಸಿನಿಮಾ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಿ, ಸೊ ಹಂಗೆ ಪ್ರತಿಯೊಂದು ನೋಡ್ತಾ ಒಂದು ಅನಿಸ್ತು, ಓಕೆ ಇಷ್ಟು ಅರ್ಥ ಆಗಿದೆ, ಅಂದ್ರೆ ಇಷ್ಟು ಪುಟಗಳು ಓದಿದ್ದೀನಿ, ಇದಷ್ಟು ಸೇರಿ ಒಂದು ಬುಕ್ ತರ ಏನಕ್ಕೆ ಕನ್ನಡ ಚಿತ್ರರಂಗದ ಒಂದು ಟ್ರೈಬ್ಯೂಟ್ ಆಗ್ಬೇಕು ಅಂತ ಅನಿಸ್ತು ಸರ್. ಅಂದ್ರೆ ಇದೊಂದು ಐಕಾನಿಕ್ ಇಂಡಸ್ಟ್ರಿ, ತುಂಬಾ ದೊಡ್ಡ ಐಕಾನಿಕ್ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ. ಎಷ್ಟೋ ಜನ ಹೇಳ್ತಾರೆ ಆಕ್ಟರ್ ಕಮ್ ಡೈರೆಕ್ಟರ್ಗಳು ನಮ್ಮ ಇಂಡಸ್ಟ್ರಿಲೇ ಜಾಸ್ತಿ ಇರೋದು. ನೀವು ಬೇರೆ ಯಾವುದೇ ಇಂಡಸ್ಟ್ರಿಗಳಿಗೆ ಇದು ಮಾಡ್ಕೊಂಡ್ ಬರ್ತೀರಾ ಅಂದ್ರು ನಮ್ಮ ಇಂಡಸ್ಟ್ರಿಲೇ ಶಂಕರ್ ನಾಗ್ ಸರ್ ಕಾಲದಿಂದನೂ ಇರೋದು. ಅದು ಮೇ ಬಿ ನಾವು ಇವಾಗ ಎಕ್ಸಾಂಪಲ್ ಈಗ ನಾವು ರಿಷಬ್ ಶೆಟ್ಟಿ ಇವತ್ತಿನ ಜನರೇಷನ್ ಸರ್ ಬಂದಾಗ ಏನ್ ರಿಷಬ್ ಶೆಟ್ಟಿ ಸರ್ ನೋಡಿ ಇಷ್ಟ ಆಗಿ ಈ ತರ ಮಾಡ್ತಿರೋದಾ, ಇಲ್ಲ ಇನ್ನೊಂದು 4 ವರ್ಷ ಹಿಂದವ್ರೆ ಉಪ್ಪಿ ಸರ್ ನೋಡ್ಬಿಟ್ಟು ಇನ್ಸ್ಪೈರ್ ಆಯ್ತಾ. ಇದು ತಲಾಂತರದಿಂದ ಶಂಕರ್ ನಾಗ್ ಸರ್ ಕಾಲದಿಂದನೂ ನಮ್ಮ ಕನ್ನಡ ಹುಡುಗರ್ಗೆ ಆ ತರದ್ದು ಒಂದು ಪವರ್ಫುಲ್ ಇಂಡಸ್ಟ್ರಿ ಇದು. ಅಂದ್ರೆ ಬೇರೆನೇ ಇನ್ಸ್ಪೈರ್ ಆಗುತ್ತೆ ಇಲ್ಲಿ, ಬರೀ ಆಕ್ಟರ್ ಫ್ಯಾನ್ಸ್ ಬರೀ ಇದು ಅನ್ನೋ ಥರದಲ್ಲ. ಆಮೇಲೆ ಬೇರೆ ಭಾಷೆಗಳಲ್ಲಿ ನೋಡಿದಾಗ ನಾವು ಒಂದು ಕ್ಯಾಸ್ಟ್ಗೋಸ್ಕರನೋ ಅಥವಾ ಒಂದೇನೋ ಪೊಲಿಟಿಕಲ್ ಆಂಗಲ್ ಅಲ್ಲೋ ಒಬ್ಬ ಆರ್ಟಿಸ್ಟ್ನ ಇಷ್ಟಪಡ್ತಾರೆ ಅಥವಾ ಫ್ಯಾನ್ಸ್ ಆಗ್ತಾರೆ. ನಮ್ಮ ಕನ್ನಡ ಜನದ ಮನಸ್ಥಿತಿ ಟೋಟಲ್ ಚೇಂಜ್. ನಮ್ದು ಇಲ್ಲಿ ಹಂಗ ಅಲ್ವೇ ಅಲ್ಲ, ಕಂಪ್ಲೀಟ್ಲಿ ಕ್ಯಾಸ್ಟ್ ಗೀಸ್ಟ್ ಪೊಲಿಟಿಕ್ಸ್ ಏನಂದ್ರೆ ಏನು ಕಲ್ಲರ್ ಏನು ಬರಲ್ಲ ಇಲ್ಲಿ ಒಂದು ಅಭಿಮಾನ ಅನ್ನೋ ಥರದ್ದು ವಿಷಯ ಬಂದಾಗ. ಸೊ ಇಷ್ಟೊಂದು ಪ್ಯೂರೆಸ್ಟ್ ಇಂಡಸ್ಟ್ರಿ ಇದು ನಮ್ದು. ನಾವು ಮಾತಾಡೋ ಭಾಷೆ ಕನ್ನಡ ಎಷ್ಟು ದೊಡ್ಡ ವಿಚಾರ ಇದು. ಸೊ ನಮ್ಮ ಇಂಡಸ್ಟ್ರಿನ 4 ಜನ ಎಕ್ಸಾಂಪಲ್ ಅದೊಂದು ಪರ್ಸ್ಪೆಕ್ಷನ್ ಚೇಂಜ್ ಮಾಡಿ, ನನ್ಗೆ ಗೊತ್ತಿಲ್ಲ ಚೇಂಜ್ ಮಾಡ್ಬಿಡ್ತೀವ ನಾವು ಈ ಸಿನಿಮಾ ಮಾಡಿ ಅಂತ ಗೊತ್ತಿಲ್ಲ, ಒಂದು ಚಿಕ್ಕ ಡಿಫ್ರೆನ್ಸ್ ಅಂತೂ ಆಗುತ್ತೆ ಸರ್. ಎಕ್ಸಾಂಪಲ್ ಈಗ ಒಂದೊಂದೇ ಕಲ್ಲು ಹಾಕಿದ್ರಲ್ವ ಅದೊಂದು ಬಾಟ್ಲಲ್ಲಿ ನೀರು ಮೇಲೆ ಬರೋದು, ಆ ಥರ ಇದೊಂದು ಚಿಕ್ಕ ಎಫರ್ಟು ಒಂದು ಚಿಕ್ಕ ಚೇಂಜಸ್ ಮಾಡುತ್ತೆ ಸಿನಿಮಾ ರಂಗದ ಬಗ್ಗೆ ಜನಕ್ಕಿರೋವಂಥ ಅಭಿಪ್ರಾಯನ ಒಂದು ಚಿಕ್ಕ ಚೇಂಜಸ್ ಮಾಡುತ್ತೆ ಅಂತ ಒಂದು ಒಪಿನಿಯನ್. ಆಮೇಲೆ ಜನನು ಏನು ಸುಮ್ಮನೆ ಸಿನಿಮಾ ರಂಗದ ಬಗ್ಗೆ ಹೇಳೋದು ಸರ್, ಆ ಥರ ಇನ್ಸಿಡೆಂಟು ಆ ಥರದ್ದು ಏನೋ ಒಂದು ವಿಚಾರಗಳು ಆಗಿರೋದನ್ನ ನೋಡಿ ಹೇಳ್ತಾರೆ. ಬಟ್ ಅದೆಲ್ಲದಕ್ಕೂ ಮೀರಿ ಇದೊಂದು ದೊಡ್ಡ ಉದ್ಯಮ, ಇದೊಂದು ಭಾಷೆನ ನಿರಂತರವಾಗಿ ಉಪಯೋಗಿಸ್ತಾ ಇರೋದಕ್ಕೆ ಇರುವಂತ ಒಂದು ಗ್ರಂಥಾಲಯ ಅಂತ ಹೇಳ್ಬೋದು ನಮ್ಮ ಸಿನಿಮಾ ಇಂಡಸ್ಟ್ರಿನ. ಸೊ ಆ ಥರದ್ದು ಒಂದು ಪಾಸಿಟಿವ್ ವೈಬ್ ಮೂಡ್ಲಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದು ಸರ್. ಆ ಥರ ಆ ವಿಜುವಲ್ಸ್ಗಳು ಅಷ್ಟೇ ಎಕ್ಸಾಂಪಲ್. ಆಮೇಲೆ ಈ ಸಿನಿಮಾ ಒಂದು ಪ್ಯಾಟ್ರನ್ ಅಲ್ಲಿ ಇರೋದೇ ಇಲ್ಲ. ಇದು ಟು ಬಿ ಫ್ರಾಂಕ್ ಹೇಳ್ತೀನಿ, ಒಂದು ಪ್ಯಾಟ್ರನ್ ಅಲ್ಲಿ ಇರೋದೇ ಇಲ್ಲ. ನಾರ್ಮಲ್ ಆಗಿ ಹಿಂಗ್ ಸ್ಟಾರ್ಟ್ ಆಗಿ ಮುಗಿಬೇಕು ಈ ಥರ ಪ್ಯಾಟ್ರನ್ ಇರಲ್ಲ. ನೀವು ಸಿನಿಮಾಗೆ ಬಂದು ಕೂತ್ಕೊಂಡ್ರೆ ಹೊಸ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಇಲ್ಲೊಂದು ಹೊಸ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಅದ್ರ ಪ್ರೆಸ್ ಮೀಟ್ಸ್ ಎಕ್ಸಾಂಪಲ್ ಈಗ ಜನ ಇಲ್ಲಿ ಕೂತಿದ್ದಾಗ ನಾರ್ಮಲ್ ನೋಡ್ತಿರಲ್ಲ ಹಂಗೆ ಆ ಥರ ಎಂಗೇಜ್ ಮಾಡ್ಕೊಂಡು ಒಂದು ಸಿನಿಮಾ ಬಗ್ಗೆ ಹೇಳಿ ಆ ಸಿನಿಮಾದವ್ರ ಪಾತ್ರಗಳನ್ನೆಲ್ಲ ಒಂದೊಂದಾಗೆ ಪರಿಚಯಿಸ್ಕೊಂಡು ಆ ಥರ ಸ್ಟಾರ್ಟ್ ಆಗೋ ಸಿನಿಮಾ ಸರ್ ಇದು. ಈ ಥರದೊಂದು ಕಂಟೆಂಟು ಮಾಡಿ ಇದನ್ನ ಉದ್ಯಮದ ಎದುರುಗಡೆ ತೊಗೊಂಡೋಗೋಣ. ಅದೇ ಆಗಲೇ ಹೇಳ್ದಂಗೆ ಪ್ರಶಾಂತ್ ನೀಲ್ ಅವ್ರ ಹೆಸರು ಬಂತು, ಪ್ರಕಾಶ್ ರಾಯ್ ಅವ್ರ ಹೆಸರು ಬಂತು, ಅಂಥವ್ರ ಹತ್ರಕ್ಕೆಲ್ಲ ಇದು ಕಂಟೆಂಟ್ ಹೋಗಿದೆ ಅಂತ ಕೇಳ್ಪಟ್ಟೆ. ಏನದು ಅಂತ ಸರ್? ಅಂದ್ರೆ ಪ್ರಶಾಂತ್ ನೀಲ್ ಸರ್ ಬಂದು ನಾವು ಒಂದ್ ಕತೆ ಹೇಳ, ನಾನು ಫಸ್ಟ್ ಸಿನಿಮಾ ಮಾಡಿದಾಗ ಟ್ರೈಲರ್ ತೋರ್ಸೋಣ ಅಂತ ಒಂದು ಆಸೆ ಇತ್ತು. ಅವಾಗ KGF ಡೈರೆಕ್ಟರ್ ಅಲ್ವಾ, ಒಂದ್ಸಲಿ ತೋರ್ಸೋಣ, ಒಂದು ವಿಡಿಯೋ ಬೈಟ್ ತಗೊಂಬರೋಣ ಅಂತ ಥರ ಆಸೆ. ಬಟ್ ಆಮೇಲೆ ಗೊತ್ತಾಯ್ತು ವಿಡಿಯೋ ಬೈಟ್ ಎಲ್ಲ ಕೇಳಕ್ ಆಗಲ್ಲ ಅವ್ರದ್ದು, ಅಂದ್ರೆ ಆ ಥರ ಅಲ್ಲ ಅದು ಅನ್ನೋ ಥರ ಗೊತ್ತಾಯ್ತು. ಬಟ್ ಅವರು ಒಂದ್ ಕತೆ ಹೇಳೋ ಟ್ರೈಲರ್ ನೋಡಿ ತುಂಬಾ ಖುಷಿ ಪಟ್ಟಿದ್ರು. ಎಷ್ಟು ಬಜೆಟ್ ಅಲ್ಲಿ ಮಾಡ್ದೆ ಇದನ್ನ, ಹೆಂಗೆ ಏನು ಅನ್ನೋದೆಲ್ಲ ಇದು ಮಾಡಿ ಒಂದು ಸಜೆಷನ್ ಕೊಟ್ಟಿದ್ರು ಅವರು. ಅಂದ್ರೆ ಈ ತರ ಹೋಗ್ಬೇಕು ಒಂದು ಸಿನಿಮಾ ರಿಲೀಸ್ ಅಂದಾಗ ಹಿಂಗ್ ಮಾಡ್ಬೇಕು ಅಂತ. ಬಟ್ ಅವಾಗ ಇದ್ದಿದ್ದು ಅಂದ್ರೆ 23 ಜನ ಪ್ರೊಡ್ಯೂಸರ್ಸು ಇಲ್ಲಿ ನನಗೆ ಪ್ರಶಾಂತ್ ನೀಲ್ ಸರ್ ಇಷ್ಟ ಅನ್ಬಿಟ್ಟು ನಾನು ಬಂದು ಇಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗಲ್ವಲ್ಲ, ಇಂಪ್ಲಿಮೆಂಟ್ ಮಾಡೋಕ್ಕಾಗಿರಲಿಲ್ಲ ಆ ವಿಷಯಗಳನ್ನ. ಸೊ ಆ ಥಾಟ್ ಇತ್ತು, ಓಕೆ ನಂದೇನೋ ಒಂದು ಕ್ರಾಫ್ಟ್ನ ಇಷ್ಟಪಟ್ಟರು ಅವರು ಅಂದಾಗ ಈ ಕ್ರಾಫ್ಟ್ ಯಾಕೆ ತಗೊಂಡು ಹೋಗ್ಬಾರ್ದು ಅನ್ನೋ ಥರ ಅನಿಸ್ತು. ನಮ್ಮ ಪ್ರೊಡ್ಯೂಸರ್ ಕಿರಣ್ ಸರ್ ಇದಾರಲ್ಲ ಅವ್ರ ಕಡೆಯಿಂದ ಒಂದು ಕಾಂಟ್ಯಾಕ್ಟ್ ಮೇಲೆ ಇದು ಮಾಡಿ ಹೋಗಿ ತೋರ್ಸೋಣ. ಅಗೈನ್ ಅದೇ ಖುಷಿ. ಅವತ್ತು ಒಂದ್ ಕತೆ ಹೇಳ ನೋಡಿದಾಗ ಏನ್ ರಿಯಾಕ್ಷನ್ ಕೊಟ್ಟು ಟಕ್ ಅಂತ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಅಂದ್ಬಿಟ್ಟು ಹೇಳಿದ್ರು. ಕೆಲವೊಂದು ಸಜೆಷನ್ಸ್ ಹೇಳಿದ್ರು. ವಾಪಸ್ ಬಂದ್ಮೇಲೆ ಅಂದ್ರೆ ಅವ್ರು ಕೇಳಿದಂತ ಕ್ವಶನ್ಗಳು, ಈ ಸಿನಿಮಾಗೆ ಹೀರೋ ಯಾರು, ಈ ಸಿನಿಮಾಗೆ ಏನು ಇದು ಅನ್ನೋ ಥರದ್ದು ಅದನ್ನ ತಲೆಯಲ್ಲಿ ಇಟ್ಕೊಂಡು ವಾಪಸ್ ಬಂದು ಇನ್ನೊಂದು ರೌಂಡ್ ಕಟ್ ಮಾಡಿದ್ವಿ ಟ್ರೈಲರ್ನ. ಸೊ ದಟ್ ಹಂಗಾಗಿ ಅದೊಂದು ಬ್ಲೆಸ್ಸಿಂಗ್ ಅಂತಾನೆ ಅನ್ಕೋಬಹುದು ಸರ್. ಇನ್ನೊಂದು ರೌಂಡ್ ಕಟ್ ಮಾಡಿ ಮೇ ಬಿ ಆ ಕಟ್ ಮಾಡಾದ್ಮೇಲೆ ಆ ರೋಬೋ ಶಾರ್ಟ್ಸ್ ಎಲ್ಲ ನನ್ಗೆ ಅನ್ಸಿದ್ದು, ಇಲ್ಲ ಹೇಳೋಣ ಪರವಾಗಿಲ್ಲ, ಏನೋ ಒಂದು ಅಟೆಂಪ್ಟ್ ಮಾಡ್ತಾ ಇದೀವಿ ಅಂದಾಗ ಚಿಕ್ಕ ಸಿನಿಮಾ ಥರ ಏನಕ್ಕೆ ಅದನ್ನ ಇದು ಮಾಡಬೇಕು, ನನ್ನ ಸಿನಿಮಾದಲ್ಲಿ ಇರೋದೇ ಅಲ್ವಾ, ಈಗ ಅಲ್ಲಿ ಎಕ್ಸ್ಟ್ರಾ ಏನೂ ತೋರಿಸಿಲ್ಲ. ಸೊ ಅದನ್ನ ಮಾಡೋಣ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಬಂತು ಸರ್ ಟ್ರೈಲರಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅಂತ. ಅಂಡ್ ಪ್ರಕಾಶ್ ರಾಜ್ ಸರ್ದೇನೆ ಅಂದ್ರೆ ನಾಗಮಂಡಲ ಟೈಮಿಂದನೂ ನಮ್ಗೆ ಅವ್ರಂದ್ರೆ ಏನೋ ಒಂಥರ ಇಷ್ಟ. ಅಂದ್ರೆ ಕನ್ನಡ ಆಕ್ಟ್ರು ಅಂತ ನಮ್ಗೆ ಈಗ್ಲೂ ಯಾರು ತೆಲುಗು ಫ್ರೆಂಡ್ಸ್ ಯಾರು ಅವ್ರ ಹೆಸರನ್ನ ಪ್ರಕಾಶ್ ರಾಜ್ ಅಂದ್ರೆ ಪ್ರಕಾಶ್ ರೈ ಅವ್ರ ಹೆಸರು ಅಂತೀವಿ. ಯಾಕಂದ್ರೆ ನಮಗೆ ಚಿಕ್ಕ ವಯಸ್ಸಿಂದನೂ ಟೈಟ್ಲ್ ಕಾರ್ಡ್ಗಳಲ್ಲಿ ನೋಡಿರೋ ಹೊರಡೋದು. ಸೊ ನಮ್ಮ ಕನ್ನಡದ ನಟ ಅನ್ನೋದು ನಮ್ಗೊಂದು ತುಂಬಾ ಹೆಮ್ಮೆ ಅವ್ರ ಮೇಲೆ. ಆ ಥರ ಅಭಿಮಾನ ಇತ್ತು.
ಒಂದಿನ ಹಿಂಗೆ ಮಾತಾಡ್ತಾ ಈಗ ಟ್ರೈಲರಲ್ಲಿ ವಾಯ್ಸ್ ಓವರ್ ಇದೆಯಲ್ಲ ಅದು ನನ್ನ ವಾಯ್ಸಲ್ಲೇ ಇದ್ದಿದ್ದು ಫಸ್ಟು. ಓಕೆ ಹಿಂಗೆ ಮಾಡೋಣ, ಇದು ಅಟೆಂಪ್ಟ್ ಮಾಡೋಣ ಅನ್ನೋ ಥರ ಇದ್ದಿದ್ದು. ಆಮೇಲೆ ಏನಿಸ್ತು, ಇಲ್ಲ ಒಂದ್ಸಲಿ ಒಂದು ಅಪ್ರೋಚ್ ಮಾಡೋಣ, ಯಾರನ್ನಾರ ಕೇಳೋಣ ಅಂತ. ಹಂಗೆ ಆ ಥರ ಪೈಕಿ ಒಂದಷ್ಟು ಜನನ್ನ ನಾವು ಅಪ್ರೋಚ್ ಮಾಡೋಣ ಅಂತ ಅನ್ಕೊಂಡಾಗ ಪ್ರಕಾಶ್ ರಾಜ್ ಸರ್ದು ಮ್ಯಾಟ್ರ್, ನಮ್ಮ ಪ್ರೊಡ್ಯೂಸರ್ಸ್ ನಾವು ಎಲ್ಲ ಕೂತಿದ್ದಾಗ ಒಂದು ಮ್ಯಾಟ್ರ್ ಬಂತು. ಬಟ್ ಅಷ್ಟು ಈಸಿ ಅಲ್ವಲ್ಲ. ಈಗ KGF 2 ಆದ್ಮೇಲೆ ಅವ್ರ ನಂತರ ಲೈಕ್ ಆ ಥರ ಸ್ಕೇಲಲ್ಲಿ ಇರೋವಂಥ ನಟ ಅವರು ಹೆಂಗೆ ಕೇಳೋದು ಅಂತ ಅನ್ಕೊಂಡಾಗ ನಮ್ಮ PRO ಹರೀಶರ್ಸು ಕಡೆಯಿಂದ ಟ್ರೈಲರ್ನ ಅವ್ರಿಗೆ ಕಳಿಸಿದ್ವಿ. ಟ್ರೈಲರ್ ನೋಡ್ತಿದ್ದಂಗೆ ಅವರು ಟಕ್ಕಂತ ಏನು ಬೇಕು ಈಗ ಏನು ಅಂತ ಕೇಳಿದ್ರು. ಆಮೇಲೆ ಟು ಬಿ ಫ್ರ್ಯಾಂಕ್ ಸರ್, ಅವ್ರು ಪಪ್ಪಿ ಸಿನಿಮಾ ಎಲ್ಲ ನೋಡಿ ಪ್ರಕಾಶ್ ರಾಜ್ ಸರ್ ಅದಕ್ಕೆ ತುಂಬ ಫೋಟೋ ಆ ಥರ ಫೋಟೋ ಸಿನಿಮಾ ನೋಡಿ ಪ್ರಕಾಶ್ ರಾಜ್ ಸರ್ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ಅಟೆಂಪ್ಟ್ ಎಲ್ಲ ಮಾಡಿದ್ರು. ಅಂಡ್ ನಾನು ತುಂಬ ಹತ್ರದಿಂದ ಕೇಳಿದ್ದೀನಿ, ಅದನ್ನ ಅಮೀರ್ ಖಾನ್ ಅವ್ರಿಗೂ ತೋರ್ಸೋಣ, ಕನ್ನಡದಲ್ಲಿ ಈ ಥರದ್ದು ಒಂದು ಏನೋ ಆಗಿದೆ ಅಂದಾಗ ಅದನ್ನ ಅಷ್ಟರ ಮಟ್ಟಿಗೆ ದೊಡ್ಡದಾಗಿ ರೀಚ್ ಮಾಡೋಣ ಅನ್ನೋ ಹತ್ರ ಅವ್ರಿಗೆ ಅಭಿಮಾನ ಇತ್ತು. ಕನ್ನಡದ ಸಿನಿಮಾಗಳು ಎಫರ್ಟ್ಗಳ ಬಗ್ಗೆ ಒಂದು ಅಭಿಮಾನ ಇತ್ತು. ಅದು ವಿಷಯ ಗೊತ್ತಿತ್ತಲ್ಲ, ಕೇಳೋಣ ಪರವಾಗಿಲ್ಲ ತಪ್ಪೇನಿಲ್ಲ ಅನ್ನೋ ಥರ ಒಂದು ಥಾಟ್ ಅನಿಸ್ತು. ಬಟ್ ಗೊತ್ತಿಲ್ಲ, ಅವ್ರು ಅಕಸ್ಮಾತ್ ಏನಾದ್ರು ಸರಿ ಮಾಡ್ತೀನಿ ಇಷ್ಟು ಒಂದಿದ್ರೆ ನೆಕ್ಸ್ಟ್ ನಾವು ಏನು ಥಿಂಕ್ ಮಾಡ್ಬೇಕಾಗಿದ್ದು ಗೊತ್ತಿರಲಿಲ್ಲ ಇದರಲ್ಲಿ. ಸೊ ಅವ್ರಿಗೆ ಟ್ರೈಲರ್ ಕಳಿಸಿದ ತಕ್ಷಣ ಇಷ್ಟ ಆಗಿತ್ತು. ಒಂದಿನ ಕರೆದ್ರು ಉಡುಪಿಗೆ ಹೋದ್ವಿ. ಅಲ್ಲಿ ನೀಟಾಗಿ ಎಷ್ಟು ಒಂದು 15-20 ನಿಮಿಷಕ್ಕೆ ಏನೋ ಟ್ರೈಲರ್ ಎಲ್ಲ ಮುಗಿಸಿದ್ರು. ನಾನು ಥ್ಯಾಂಕ್ಸ್ ಹೇಳೋದು ಹೆಂಗೆ ಅಂತ ಗೊತ್ತಾಗ್ಲಿಲ್ಲ. ಇಷ್ಟು ವರ್ಷ ನೋಡ್ಕೊಂಡ್ ಬಂದಿದ್ದು ಪ್ರಕಾಶ್ ರಾಜ್ ಸರ್ ಟಕ್ಕಂತ ಎದುರುಗಡೆ ಇದ್ದಾರೆ ಅಂದಾಗ ಹೆಂಗ್ ಥ್ಯಾಂಕ್ಸ್ ಹೇಳೋದು ಅನ್ನೋದು ಗೊತ್ತಾಗ್ಲಿಲ್ಲ. ಅವ್ರು ಸುಮ್ಮನೆ ನೋಡ್ಕೊಂಡು ನಿಂತಿದ್ದೆ. ಅವ್ರು ಸೀದಾ ಬಂದ್ಬಿಟ್ಟು, ನೋಡಪ್ಪ ನಂಗೆ ಟ್ರೈಲರ್ ನಿಜವಾಗ್ಲೂ ಇಷ್ಟ ಆಯ್ತು, ಬೆಸ್ಟ್ ಎಫರ್ಟ್ ಇದು ಮಾಡಿದ್ಯಾ, ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಚಿಕ್ಕ ಇದನ್ನ ನಾನು ಮಾಡ್ಕೊಟ್ಟಿದ್ದೀನಿ ಅಂದ್ಬಿಟ್ಟು ಅದೇ ಪ್ರೀತಿಲೇ ಮಾತಾಡ್ಸ್ಬಿಟ್ಟು ಹೊರಟೋದ್ರು. ಸೊ ಹಂಗಾಗಿ ಎಲ್ಲ ವಿಶ್ವಾಸಗಳು ವರ್ಕ್ ಆಯಿತು ಸರ್ ಈ ಸಿನಿಮಾ. ಅಂದರೆ ಈ ಕಂಟೆಂಟು ಈ ವಿಚಾರಕ್ಕೆ ಅದೇ ಸಿನಿಮಾ ಹೃದಯಗಳಿರ್ತಾವಲ್ಲ, ಅದು ಎಲ್ಲವೂ ಹಿಂಗೆ ಕೂಡ ಬರುತ್ತೆ ಮಾಡೋಕ್ಕೆ, ಮುಂದೆ ನಿಲ್ಲುತ್ತೆ. ಸೊ ಅದೊಂದು ಇದು. ಆಮೇಲೆ ಈ ಪಬ್ಲಿಸಿಟಿ ವಿಚಾರಕ್ಕೆ ಅಂದರೆ ಈ ಸಿನಿಮಾದೊಳಗಡೆ ತುಂಬ ವಿಷಯ ಇದೆ, ಇದೆಲ್ಲವೂ ಒಳಗೊಂಡಿದೆ, ಇಲ್ಲ ಅಂತಲ್ಲ. ಈ ಒಂದು ರೀಸೆಂಟ್ಲಿ ಹಾರ್ಡ್ ಡಿಸ್ಕ್ ಕಳೆದೋಗಿದೆ ಅನ್ನೋ ಒಂದು ವಿಷಯ, ಅಂದರೆ ಸಿನಿಮಾನೇ ಆ ಒಂದು ಅದರ ಸುತ್ತ ನಡೆಯುತ್ತೆ ಅನ್ನೋ ಒಂದು ವಿಷಯನ ಅದನ್ನು ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹೆಂಗೆ ಬಂತಿದೆ ಐಡಿಯಾ ಅಂತ? ಸರ್ ಅದೇ ಇದು ನಮ್ಮ ಟೀಮೇ ಸರ್, ನಮ್ದು ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಇದೆಯಲ್ಲ, ಆ ಟೀಮಲ್ಲಿ ಮಾತಾಡ್ತಾರೋ ನನಗೆ ಫಸ್ಟ್ ಭಯ ಆಯ್ತದು. ಅದು ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ಅದು ಒಂದು ಉದ್ಯಮದಲ್ಲಿ ಅಥವಾ ಇವ್ರುಗಳದ್ದು ರೆಸ್ಪಾನ್ಸಿಬಿಲಿಟಿ. ಆರ್ಟಿಸ್ಟ್ ಕಳೆದೋಯ್ತು ಅಂದ್ರೆ ಅದರಿಂದ ಬರೀ ಸಿನಿಮಾ ರಿಲೀಸ್ ಆಗುತ್ತೆ ಇಲ್ಲ ಪೈರಸಿ ಆಗೋ ಚಾನ್ಸಸ್ ಇರುತ್ತೆ. ಅದು ಯಾರ ಕೈಗೆ ಸಿಗುತ್ತೋ ಅದನ್ನ ಇವತ್ತು ಸಾಯಂಕಾಲ ಯೂಟ್ಯೂಬ್ಗೆ ಬಂದ್ಬಿಡ್ಬೋದು. ಅದು ಆ ಥರ ನಾನಾ ಕಾರಣಗಳಿರುತ್ತೆ ಆರ್ಟಿಸ್ಟ್ ಅನ್ನೋದ್ರಲ್ಲಿ. ಆಮೇಲೆ ಅದೇ ಹೇಳಕ್ ಬಂದಲ್ಲ, ಟೆಕ್ನಿಕಲಿ ಏನೋ ಒಂದು ಹೇಳಕ್ ಬಂದಿದೀವಲ್ಲ ಈ ಸಿನಿಮಾದಲ್ಲಿ, ಅದಕ್ಕೆ ಹಾರ್ಡ್ ಡಿಸ್ಕ್ ಅನ್ನೋ ಪದ ಜನಕ್ಕೆ ಅರ್ಥ ಆಗ್ಲೇಬೇಕು. ಅದೇ ಹಾರ್ಡ್ ಡಿಸ್ಕ್ ಅಂದ್ರೆ ಏನು, ಈಗ ಪೆನ್ ಡ್ರೈವ್ ಅಂದ್ರೆ ಏನು ಅಂತ ಗೊತ್ತು ಜನಕ್ಕೆ, ಹಂಗೆ ಹಾರ್ಡ್ ಡಿಸ್ಕ್ ಅಂದ್ರೆ ಏನು ಅನ್ನೋದು ಕಾಮನ್ ಪೀಪಲ್ಗೆ ಅರ್ಥ ಆದ್ರೆ ಮೇ ಬಿ ನಾನು ಮಾಡ್ತಿರೋ ಕತೆ ಅವ್ರಗಳಿಗೆ ಒಂಚೂರು ಕನೆಕ್ಟ್ ಆಗುತ್ತೆ ಅನ್ನೋ ಚೆನ್ನಾಗೆ ಆ ವರ್ಡು ಅಂದ್ಬಿಟ್ಟು ಈ ಥರದ್ದು ಹಾರ್ಡ್ ಡಿಸ್ಕ್ ಇಟ್ಕೊಂಡು ಏನಾರ ಮಾಡೋಣ ಅನ್ನೋ ಥರ ಬಂದಾಗ ಓಕೆ ಹಾರ್ಡ್ ಡಿಸ್ಕ್ ಕಳೆದೋಗಿದೆ. ಅವತ್ತು ಸುಮಾರು ಜನ ಮೆಸೇಜ್ ಹಾಕೋರು, ಯಾಕೆ ಏನಾಯ್ತು, ಎಲ್ಲಿ ಏನು ಎತ್ತ ಅಂತ. ಬಟ್ ಟ್ರೈಲರ್ ಬಿಡ್ತಿದ್ದಂಗೆ ಅದು ತುಂಬ ಒಳ್ಳೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಯ್ತು. ಓಕೆ ಇದು ಹಾರ್ಡ್ ಡಿಸ್ಕ್ ಕಳೆದೋಗೋದ್ರ ಬಗ್ಗೆ ಸಿನಿಮಾ, ಹಂಗಾಗಿ ಈ ಥರ ಬರ್ತಾ ಇತ್ತು ಅಂತ. ಆಮೇಲೆ ನೀವು ಉದ್ಯಮದಲ್ಲಿ ಇರೋರು, ಮತ್ತು ಇದು ಉದ್ಯಮದ ಬಗ್ಗೆನೇ ಮಾಡಿರೋಂಥ ಪಿಕ್ಚರು, ಇದು ತುಂಬ ಅನಾಲಿಸಿಸು, ತುಂಬ ರಿಸರ್ಚ್ ಎಲ್ಲ ಮಾಡಿರ್ತೀರ. ಆ್ಯಕ್ಚುಲಿ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ಇಂಡಸ್ಟ್ರಿ? ಸರ್ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಅನಿಸ್ತಾ ಇರೋದು 70% ಫಾಲ್ಟು ಇಂಡಸ್ಟ್ರಿ ಕಡೆಯಿಂದನೂ ಇರ್ಬೋದು, ಇನ್ನೊಂದು 30% ನಿಜವಾಗ್ಲೂ ಜನದ ಗಮನ ಅಥವಾ ಜನಕ್ಕೆ ಇರೋವಂಥ ಅಭಿರುಚಿ ಮೇಲೂ ಇದೆ. ಯಾಕೆ ಅಂದರೆ ಯಾವಾಗಲೂ ಹಿಂಗಲ್ವ ಸರ್, ಈಗ ದರ್ಶನ್ ಸರ್ದೆಲ್ಲ ನಾವು ಹಳೆ ಇಂಟರ್ವ್ಯೂಗಳು ಅವೆಲ್ಲ ನೋಡ್ತಿರುವಾಗ ಯಾರು ಈಸಿಯಾಗಿ ಅಚೀವ್ ಮಾಡಕ್ ಸಾಧ್ಯನೇ ಆಗಿಲ್ಲ ಇಲ್ಲಿವರೆಗೂ. ಯಾರಾದ್ರೂ ಒಬ್ರು ನಿಂತಿದ್ದಾರೆ. ದುನಿಯಾ ವಿಜಿ ಸರ್ ಇವಾಗ ಇಷ್ಟು ದೊಡ್ಡ ಇದಾಗಿ ಇವಾಗ ಪ್ರೆಸೆಂಟ್ ಟೈಮ್ ಲೈನಲ್ಲಿ ನಿಂತಿದ್ದಾರೆ ಅಂದ್ರೆ ಇಷ್ಟು ಹಿಂದೆ ಎಫರ್ಟ್ಗಳು ತುಂಬಾ ಇತ್ತಲ್ಲ. ಯಾವಾಗ್ಲೂ ಸಿನಿಮಾ ಅಂದ್ರೆ ಆರಾಮಾಗಿರ್ಲೇ ಇಲ್ಲ, ಸಿನಿಮಾ ಇಂಡಸ್ಟ್ರಿ ಯಾವತ್ತೂ ಆರಾಮಾಗಿರ್ಲೇ ಇಲ್ಲ. ಸೊ ಅದೊಂದು ಪ್ಲಸ್ ಅವಾಗಿತ್ತು ಜನಕ್ಕೆ, ಇರಪ್ಪ ಒಂದು ಸಿನಿಮಾ ಬಂದ್ರೆ ಹೋಗಿ ನೋಡೋಣ ಅಂತ. ಎಕ್ಸಾಂಪಲ್ ಸಾಂಗ್ಸ್ಗೋಸ್ಕರ ನಾನೇ ಒಂದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಇದ್ದಾಗ ಉಪ್ಪಿ ಸರ್ ಸಿನಿಮಾಗಳನ್ನೆಲ್ಲ ಬರೀ ಸಾಂಗ್ಸ್ಗೋಸ್ಕರ 2-3 ಸಲ ಹೋಗ್ತಾ ಇದ್ವಿ. ಬಟ್ ಇವತ್ತು ಹಂಗಿಲ್ವಲ್ಲ. ಈಗ ಸಾಂಗ್ಸ್ ಬೇಕು ಅಂದ್ರೆ ಫಿಲಮ್ ರಿಲೀಸ್ ಆಗೋ ಬಿಫೋರೇ ನನ್ಗೆ ವಿಡಿಯೋ ಸಾಂಗ್ ಸಿಕ್ಬಿಡುತ್ತೆ, ಲಿರಿಕಲ್ ವಿಡಿಯೋ ಸಿಗುತ್ತೆ. ಆಮೇಲೆ ಅವಾಗೆಲ್ಲ ಏನು ಸಾಂಗ್ ಲಿರಿಕ್ಸ್ ಅರ್ಥ ಮಾಡ್ಕೊಬೇಕು ಅಂದ್ರೆ ನಾವು ಸಿನಿಮಾ ಥಿಯೇಟರ್ ಹೋಗಿ ಕೂತಾಗ ಮಾತ್ರನೇ ನನ್ಗದು ಅಷ್ಟು ಟೈಮ್ ಸಿಗ್ತಾ ಇತ್ತು. ಆಮೇಲೆ ಬಿಟ್ರೆ ಅದಕ್ಕೋಸ್ಕರ ₹1 ಏನೋ ಬುಕ್ ಬರ್ತಿತ್ತು ಗೊತ್ತಾ, ಒಂಥರ ಲಿರಿಕ್ಸ್ ಬುಕ್ ಅಂತ ಬರ್ತಾ ಇತ್ತು ಪುಸ್ತಕ. ಆ ಥರ ಬುಕ್ಗಳು ನೋಡ್ಕೊಂಡು ಓಕೆ ಲಿರಿಕ್ಸ್ ಇದು ಅನ್ನೋದು, ಅಲ್ಲಿ ಆ ಬುಕ್ ತಗೊಂಡು ಥಿಯೇಟರ್ಗೆ ಹೋಗೋರು ಎಷ್ಟೋ ಜನ. ಓಕೆ ಅದು ಬರೋ ಟೈಮಲ್ಲಿ ಅದನ್ನ ಫೀಲ್ ಮಾಡ್ಕೊಂಬಿಡೋಣ, ಗಮನಕ್ಕೆ ಅದು ಮೈಂಡ್ ಮಂದಟ್ ಆಗ್ಬಿಡುತ್ತೆ ಅಂತ. ಆ ಥರದಲ್ಲೇ ಇನ್ನೋಸೆನ್ಸೇ ಇಲ್ವಲ್ಲ ಇವಾಗ, ಕಂಪ್ಲೀಟ್ ಆಗಿ ಇದಾಗಿರೋದ್ರಿಂದ ಒಂದು ಅಭಿಮಾನ ಜನ ಇನ್ನೊಂದು ತೂಕ, ನಾನು ಜಾಸ್ತಿ ಹೇಳ್ತಾ ಇಲ್ಲ, ಇನ್ನೊಂದೇ ಒಂದು ಬಾರ್ ಎಕ್ಸ್ಟ್ರಾ ಕನ್ನಡ ಸಿನಿಮಾಗಳ ಬಗ್ಗೆ ಗಮನ ಅಭಿಮಾನ ಕೊಟ್ಟರೆ ತುಂಬ ಒಳ್ಳೆಯದು. ನಾನು ಎಲ್ಲ ಕಡೆನೂ ಇದನ್ನ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅಟ್ಲೀಸ್ಟ್ ನಾವು ತುಂಬ ಚಿಕ್ಕ ಪ್ರಯತ್ನಗಳು ಮಾಡ್ತಿರೋರು ಎಲ್ಲ ಕಡೆಯಿಂದನೂ ಇದಕ್ಕೆ ಜನಕ್ಕೆ ತಲುಪಲಿ ಅಂತ. ಟ್ರೈಲರು ಟೀಸರು ಸಾಂಗ್ಸ್ ಬಿಡೋ ಕಾರಣನೇ ಜನಕ್ಕೆ ನಮ್ಮ ಸಿನಿಮಾ ಈ ಥರ ಇದೆ ಅಂತ ಹೇಳೋಕ್ಕೆ. ಸೊ ಬೇರೆ ಏನಲ್ಲ, ಹಂಗಂತ ಹಿಂಗೆ ಹೇಳಿದ್ದೋ ಎಲ್ಲ ಈಗ ಎಲ್ಲ ಕಡೆ ಚೆನ್ನಾಗಿದೆ ಅಂದಿದ್ದ ಪಿಕ್ಚರ್ ಎಲ್ಲ ನೋಡ್ಬೇಕಂತಲ್ಲ.
ಒಂದ್ ಗಮನ ಕೊಟ್ರೆ ಆಬ್ವಿಯಸ್ಲಿಗೆ ಓಕೆ ಇದೊಂದು ಟ್ರೈಲರಿಂಗ್ ಅನ್ಸ್ತಾ, ಅವ್ನ್ ಲವ್ ಸ್ಟೋರಿ ಆಡಿಯನ್ ಆಗಿದ್ರೆ ಅವ್ನ್ಗೆ ಅದು ಬೇಡ, ಆಯ್ತು ಸ್ವೈಪ್. ನೆಕ್ಸ್ಟ್ ಯಾವುದೋ ಒಂದು ಕನ್ನಡ ಸಿನಿಮಾದ ರಿಲೀಸ್ ಆಗಿರುತ್ತೆ, ಅದ್ ನೋಡಿದೆ, ಅದು ಕನೆಕ್ಟ್ ಆಯ್ತು, ಅಟ್ಲೀಸ್ಟ್ ಅದನ್ನ ನೋಡು, ನಿನ್ ಜಾನರ್ ಏನಿದೆ ನೀನ್ ಅದನ್ನ ಅಟೆಂಡ್ ಮಾಡು ಅನ್ನೋ ತರ. ಪ್ರಾಬ್ಲಮ್ ಸರ್, ಈಗ ಇಂಡಸ್ಟ್ರಿ ಪ್ರಾಬ್ಲಮ್ದು ಬಂತು ಅಂದ್ರೆ ಇದು ಉದ್ಯಮ, ಏನಪ್ಪ ಸಂಘ ಪರಿವರ್ತನೆ ತರ ಅಲ್ಲ, ಈ ಕನ್ನಡ ಅಭಿಮಾನ ಸಂಘ ಅಲ್ಲ, ಇದು ಉದ್ಯಮ. ಇದು ಇಲ್ಲಿ ದುಡ್ಡು ಹಾಕ್ತಾರೆ, ದುಡ್ಡು ತೆಗಿತಾರೆ, ಈ ತರದ ಒಂದು ಉದ್ಯಮ ಇದು. ಅದನ್ನ ಮೀರಿ ಕನ್ನಡ ಚಿತ್ರಗಳಲ್ವಾ ಮಾಡ್ತಿರೋದು. ಸೊ ಕನ್ನಡ ಅನ್ನೋ ವರ್ಡ್ಗೆ ಇರೋ ಒಂದು ವೈಟೇಜ್ಗೋಸ್ಕರನಾದ್ರೂ ಸಿನಿಮಾ ಮೇಕರ್ಸ್ಗಳನ್ನು ಇನ್ನೊಂದು ಸ್ವಲ್ಪ ಬದಲಾಗ್ಬೇಕು. ಆಮೇಲೆ ಸರ್, ಯಾರೂ ಸುಮ್ನೆ ಸಿನಿಮಾ ಮಾಡಲ್ಲ. ಈಗ ಎಕ್ಸಾಂಪಲ್, ಈಗ ನಾನು ಹೋಗಿ ಪ್ರೊಡ್ಯೂಸರ್ಗೆ ಕತೆ ಹೇಳ್ತೀನಿ ಅಂದ್ರೆ ಪ್ರೊಡ್ಯೂಸರ್ಗೂ ಅದು ಎಕ್ಸೈಟ್ ಆದ್ರೆ ಮಾತ್ರ ಅಲ್ಲಿ ಒಪ್ಪೋದು. ಸೊ ಆ ಥರ ಎಲ್ಲರೂ ಒಂದಷ್ಟು ಜನ ಸೇರೇ ಸಿನಿಮಾ ಮಾಡಿರ್ತಾರೆ. ಮೇ ಬಿ ಹೆಲ್ಪ್ಸೋ ದಾರಿಗಳು ಈ ಥರದ್ರಲ್ಲಿ ನಾವು ಚಿತ್ರರಂಗದವ್ರು ಎಡುತ್ತಾ ಇದ್ದೀವಿ. ಮೇ ಬಿ ಪ್ರಮೋಷನ್ ಆಗ್ಬೋದು, ತಲುಪಿಸೋ ದಾರಿ ಆಗ್ಬೋದು, ಅಂಡ್ ಸಸ್ಟೈನ್ ಮಾಡೋದಾಗ್ಬೋದು. ಎಕ್ಸಾಂಪಲ್, ಈಗ ಒಂದು ವಿಷಯ ಹೋಗುತ್ತೆ, ಅವ್ನು ಯಾಕೆ ಶುಕ್ರವಾರ ಶನಿವಾರ ವೀಕೆಂಡ್ ಬಿಟ್ಟು ನನ್ನ ಪಿಕ್ಚರ್ ಬರ್ಬೇಕೀಗ? ಅದು ದರ್ಶನ್ ಅಣ್ಣನ ಸಿನಿಮಾ ಅಲ್ಲ, ಈ ಕಡೆ ಈ ತರ ಸ್ಟಾರ್ಗಳು, ಕಿಚ್ಚ ಸುದೀಪ್ ಸರ್ ಸಿನಿಮಾಗಳು ಈ ತರ ಸಿನಿಮಾ ಅಲ್ಲ. ನಾನು ಯಾಕೆ ವೀಕೆಂಡ್ ವೇಸ್ಟ್ ಮಾಡ್ಬಿಟ್ಟು ನಿನ್ ಸಿನಿಮಾ ನೋಡ್ಲಿ, ನೆಕ್ಸ್ಟ್ ವೀಕಲ್ಲಿ ಇದ್ರೆ ನೋಡ್ತೀನಿ ಅನ್ನೋ ತರ ಇರುತ್ತೆ ಹೊಸೊಬ್ರಿಗೆ. ಸೊ ಅಟ್ಲೀಸ್ಟ್ ನೆಕ್ಸ್ಟ್ ವೀಕಲ್ಲಿ ಅವ್ನು ನೋಡ್ತಾನೆ ಅಂದ್ರೆ ಅಲ್ಲಿವರೆಗೂ ಥಿಯೇಟರ್ ಇರಲ್ವಲ್ಲ. ನಿನ್ಗೆ ಶುಕ್ರವಾರ ಶನಿವಾರ ಭಾನುವಾರ ಜನ ಚೆನ್ನಾಗಿ ಬಂದ್ರೆ ತಾನೇ ಆಮೇಲೆ ಬರೋದು. ಸೊ ಈ ಕಾರಣಕ್ಕೋಸ್ಕರ ಚಿತ್ರರಂಗದ ಎಲ್ಲಾ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಇರೋದು ನಮ್ಮ ಕನ್ನಡ ಜನತೆ ಹತ್ರ. ಸ್ವಲ್ಪ ಗಮನ ಕೊಟ್ಟು ಸಿನಿಮಾಗಳು ನೋಡೋ ಅಭ್ಯಾಸನ ಜಾಸ್ತಿ ಮಾಡ್ಕೊಂಡು, ಅಟ್ಲೀಸ್ಟ್ ಪ್ರತಿ ಮನುಷ್ಯನು ಯಾರಿಗಾರ ನಾವು ರ್ಯಾಂಡಮ್ ಆಗಿ ಕೇಳಿದ್ರೆ ಈ ತಿಂಗಳು ನಾನು ಒಂದು ಸಿನಿಮಾ ನೋಡಿದ್ದೀನಪ್ಪ, ಆ ಥರದ್ದೊಂದು ಏನಾರ ಬದಲಾವಣೆ ಆಯಿತು ಅಂದರೆ ಮೇ ಬಿ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಅದೇ ಅಂತ ನನಗೆ ಅನ್ಸುತ್ತೆ ಸರ್. ಖಂಡಿತ. ಅಂದರೆ ನಾನು ಅದೇ ಈ ವಿಚಾರಕ್ಕೆ ಆಲ್ರೆಡಿ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ವಿ. ಕನ್ನಡ ಪಿಕ್ಚರ್ ವಾಹಿನಿ ವತಿಯಿಂದ ಒಂದು ಈ ಅಭಿಮಾನಿಗಳನ್ನ ಸೇರಿಸಿ ಮಾತಾಡುವಂಥದ್ದು ಅದು ಪ್ರಾಸೆಸ್ಸಲ್ಲಿದೆ. ಸೊ ಈ ಇಂಟರ್ವ್ಯೂ ನೋಡಿದ ಮೇಲೆ ಅದು ಒಂದು ಮಾತುಕತೆ ಇದೇ ಗಿರೀಶ್ ಜೊತೆಗೆ. ಅಂದರೆ ಸಿನಿಮಾ ಆ ಮನಸ್ಸುಗಳು ಅಭಿರುಚಿ ಇರೋಂಥವ್ರು ಮತ್ತು ಆ ಒಂದು ಎಲ್ಲ ಇವತ್ತಿನ ಎಲ್ಲ ಸ್ಟಾರ್ಗಳ ಅಭಿಮಾನಿಗಳ ಜೊತೆಗೆ ಒಂದು ವಿಶೇಷ ಮಾತುಕತೆ ಇದೆ. ಸೊ ಇವತ್ತಿಗೆ ಈ ಒಂದು ಸಂದರ್ಶನಕ್ಕೆ ಇಷ್ಟು ಮಾತುಕತೆ. ಥ್ಯಾಂಕ್ ಯು ಗಿರಿ. ಮತ್ತೆ ನಾವು ಅದ್ರಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಅಂದರೆ ತುಂಬ ಒಳ್ಳೆ ವಿಷಯಗಳು ಮತ್ತು ನೀವು ತುಂಬ ಒಳ್ಳೆ ಅಟೆಂಪ್ಟ್. ಆ್ಯಂಡ್ ನಿಮ್ಮೆಲ್ಲ ಸಿನಿಮಾಗಳನ್ನು ನಾನು ನೋಡಿರೋ ಹಾಗೆ ಅದು ಒಬ್ಬ ಪ್ರೇಕ್ಷಕನಾಗಿ ತುಂಬ ವೆರೈಟಿ ಏನೋ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀರಾ. ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಅದು ನಿರಂತರವಾಗಿದ್ದಾಗ ಒಂದಿನ ಫಲಿಸುತ್ತೆ. ಸೊ ಆ ಹಾದಿಯಲ್ಲಿ ನೀವು ತುಂಬ ಚೆನ್ನಾಗಿದ್ದೀರಾ. ಆಗುತ್ತೆ, ಮೇ ಬಿ ಇದನ್ನೇ ಆಗ್ಬೋದು, ಗೊತ್ತಿಲ್ಲ. ಸೊ ಆಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇದೇ ವಿಷಯ. ಸೊ ನಾನು ಅದನ್ನೇ ಆಗಲೇ ಹೇಳ್ದಂಗೆ ನಾವು ಇನ್ನೊಂದು ಕಾರ್ಯಕ್ರಮ ನಿರ್ದೇಶಕರ ಜೊತೆಗೆ ವಿತ್ ಅಭಿಮಾನಿಗಳ ಜೊತೆಗೆ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಮುಂದುವರೆದ ಭಾಗ ಆಗಿ ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ. ಅದನ್ನು ನೀವೆಲ್ಲ ನೋಡ್ತೀರಾ. ಮತ್ತು ಎಸ್ಪೆಷಲಿ ಕನ್ನಡ ಸಿನಿಮಾ ಅಭಿಮಾನಿಗಳು, ನಾವು ಅಭಿಮಾನಿಗಳನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಅಭಿಮಾನಿಗಳ ಒಂದು ಉತ್ಸಾಹ, ಒಂದು ಸಣ್ಣ ಗಮನ ಈ ಕಡೆ ಬರಲಿ. ಯಾಕೆಂದರೆ ಈ ವರ್ಷ ಬಂದಿರೋ ಸಾಕಷ್ಟು ಸಿನಿಮಾಗಳು ತುಂಬ ಚೆನ್ನಾಗಿದ್ವು, ಆದರೆ ಗಮನ ಕೊಡಲಿಲ್ಲ. ಸೊ ಹಾಗಾಗಿನೇ ಆ ಸಿನಿಮಾಗಳು ಸೈಡ್ ಹೋದ್ವು. OTTಗೂ ಬರೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಆ ಒಂದು ಯಾರು ಮಾತಾಡಿಲ್ಲ ಅವುಗಳ ಬಗ್ಗೆ ಅನ್ನೋ ಕಾರಣಕ್ಕಷ್ಟೇ. ತುಂಬ ಚೆನ್ನಾಗಿರೋ ಸಿನಿಮಾಗಳು ನನ್ನ ಇದೇ ವಾಹಿನಿಯಲ್ಲಿ ಅಥವಾ ನಾನೇ ತುಂಬ ಸಿನಿಮಾಗಳ ಬಗ್ಗೆ ಆ ಥರ ಮಾತಾಡಿದ್ದೀನಿ ಕೂಡ. ಸೊ ಆ ಒಂದು ಹತಾಶೆ ನನಗೂ ಇದೆ. ಅಂದರೆ ಯಾಕೆ ಇದಾಗಲಿಲ್ಲ, ಇದಾಗಬೇಕಿತ್ತಲ್ಲ ಅನ್ನೋ ಕಾರಣಕ್ಕೆ. ಸೊ ಆ ಥರದ ನಿಟ್ಟಿನಲ್ಲಿ ಈ ಸಿನಿಮಾನು ನೀವು ಗಮನ ಹರಿಸದೇ ಇರಬೇಡಿ, ದಯವಿಟ್ಟು ಗಮನ ಹರಿಸಿ ಅಂತ ನನ್ನ ಒಂದು ಮನವಿ. ಸೊ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡಬೇಡಿ. ಸಾಕಷ್ಟು ಫಸ್ಟ್ ಡೇ ಫಸ್ಟ್ ಶೋಗಳನ್ನು ನೀವು ನೋಡಿರ್ತೀರ. ಈ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಸ್ಪೆಷಲ್ ಆಗಿರುತ್ತೆ, ಯಾಕೆಂದರೆ ಸಿನಿಮಾನೇ ಎದ್ದು ಬಂದು ಮಾತಾಡ್ತಾ ಇದೆ. ಮಿಸ್ ಮಾಡಬೇಡಿ. ನಮಸ್ಕಾರ.